Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ GFGC ಮಾಡಿ. ಲಾಸ್ಟ್ ಸೆಷನಲ್ಲಿ ಕಮರ್ಷಿಯಲ್ ಅರ್ಥಮೆಟಿಕ್ನ ಡಿಸ್ಕೌಂಟ್ ಅನ್ನೋ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ದಿವಸ ನಾವು ಅದರ ಕಂಟಿನ್ಯೂಷನ್ ಪಾರ್ಟ್ ಆಗಿ ಲಾಸ್ಟ್ ಸೆಷನಲ್ಲಿ 8 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಇವತ್ತಿನ ದಿವಸ 9ನೇ ಪ್ರಾಬ್ಲಮಿಂದ ಸ್ಟಾರ್ಟ್ ಮಾಡುವ. ಸೊ ಬಿಲ್ ಆಫ್ ಎಕ್ಸ್ಚೇಂಜ್ ಅಂದ್ರೇನು, ಟ್ರೂ ಡಿಸ್ಕೌಂಟ್, ಬ್ಯಾಂಕರ್ಸ್ ಗೇನ್ ಅನ್ನೋದನ್ನ ಈ ಸೆಷನ್ನಲ್ಲಿ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಈಗ ನೋಡೋಣ ಬಿಲ್ ಆಫ್ ಎಕ್ಸ್ಚೇಂಜ್ ಅಂದರೆ ಏನು ಅಂದ್ಬಿಟ್ಟಿದೆ. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಬಿಲ್ ಆಫ್ ಎಕ್ಸ್ಚೇಂಜ್ನ ಮೀನಿಂಗ್ಗೆ ಹೋಗಲಿಕ್ಕೆ ಮೊದಲು ಏನು ಮಾಡುವ ಅಂತಂದರೆ, ಮೊದಲು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ನ ತಗೊಂಡು ಆಮೇಲೆ ಮತ್ತೆ ವಾಪಸ್ ಬರೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಏನು ಬಿಲ್ ಆಫ್ ಎಕ್ಸ್ಚೇಂಜ್ ಅಂದರೆ, ಒಂದು ಉದಾಹರಣೆ ಕೊಡ್ತೀನಿ. ಆ ಉದಾಹರಣೆನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೀವು ಅಪ್ಪು ಅನ್ನೋ ಒಬ್ಬ ವ್ಯಕ್ತಿ ಇರ್ತಾರೆ, ಪಪ್ಪು ಅನ್ನೋ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ. ಪಪ್ಪು ಅನ್ನೋನು ಪರ್ಚೇಸ. ಯಾರು ಸ್ಟೂಡೆಂಟ್? ಪರ್ಚೇಸ. ಪಪ್ಪು ಅಪ್ಪನ ಅಪ್ರೋಚ್ ಮಾಡ್ತಾನೆ. ನೋಡ್ರಿ ಅಪ್ಪು ಅವರೇ, ನೀವು ನನಗೆ 10,000 ರೂಪಾಯಿ ಬೆಲೆ ಬಾಳುವಂತಹ ಗೂಡ್ಸ್ನ ನನಗೆ ಸೇಲ್ ಮಾಡಿ 3 months ಆದ ನಂತರ ನಾನು ನಿಮಗೆ ಆ 10,000 ಅಮೌಂಟ್ ಕೊಡ್ತೀನಿ. ನಾನು ಈಗ ಮೀನ್ ಟೈಮಲ್ಲಿ ನನ್ನ ಹತ್ರ ಆ ಅಮೌಂಟ್ ಇಲ್ಲ. ನಿಮ್ಮದು ಒಳ್ಳೆಯ ಪ್ರಾಡಕ್ಟ್ ಆಗಿದೆ, ಆ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾನೆ. ಯಾರು ಕೇಳಿದ್ದು? ಪಪ್ಪು ಕೇಳಿದ್ದು. ಯಾರನ್ನು ಕೇಳಿದ್ದು? ಅಪ್ಪನ. ಹಾಗಾದರೆ ಪಪ್ಪು ಏನಾಗ್ತಾನೆ? ಪರ್ಚೇಸರ್ ಆಗ್ತಾನೆ. ಆಯಿತು ಅಂತ ಹೇಳಿದಾಗ ಅಪ್ಪು ಏನಾಗ್ತಾನೆ? ಸೆಲ್ಲರ್ ಆಗ್ತಾನೆ. ಸೊ ಅಪ್ಪು ಗೂಡ್ಸ್ನ ಸೇಲ್ ಮಾಡಿದ್ರೆ ಏನಾಗ್ತಾನೆ ಸ್ಟೂಡೆಂಟ್? ಕ್ರೆಡಿಟಾರ್ ಆಗ್ತಾನೆ, ಸಾಹುಕಾರ ಆಗ್ತಾನೆ. ಯಾರಿಗೆ? ಪಪ್ಪುಗೆ. ಪಪ್ಪು ಡೆಟಾರ್, ಸಾಲ್ಗಾರ ಆಗ್ತಾನೆ. ಯಾರಿಗೆ? ಅಪ್ಪುಗೆ. ಸೊ ನಾನು ಗೂಡ್ಸ್ ಏನೋ ಇವಾಗ ನಾನು ಸೇಲ್ ಮಾಡಿಬಿಡ್ತೀನಿ. ನಾನು ನಿನಗೆ ಈಗ ರಿಕ್ವೆಸ್ಟ್ ಮಾಡ್ತಿದ್ದೀಯಾ, ನಾನು ಈಗೇನೋ ಗೂಡ್ಸ್ ಏನೋ ನಾನು ಸೇಲ್ ಮಾಡಿಬಿಡ್ತೀನಿ. ಸರಿ, 3 ತಿಂಗಳ ನಂತರ ನಾನು ನಿನ್ನ ಹತ್ರಕ್ಕೆ ಬಂದು 10,000 ಅಮೌಂಟ್ ಕೊಡು ಅಂತಂದರೆ ಆಗ ನೀನು ಇದೇ ರೀತಿ ಕೊಡ್ತೀಯಾ? ಯಾವ ಗ್ಯಾರಂಟಿ ಇದಕ್ಕೆ ಅಂತ ಕೇಳಿದಾಗ ಪಪ್ಪು ಇದ್ಕೊಂಡು ಇದಕ್ಕೆ ಒಂದು ಬಿಲ್ನ ಒಂದು ಅರೇಂಜ್ ಮಾಡಿ ಸರ್, ಅದಕ್ಕೆ ನಾನು ಸೈನ್ ಮಾಡಿಕೊಡ್ತೀನಿ. ಆಗ ಪಪ್ಪು ಏನು ಮಾಡ್ತಾನೆ ಅಂದರೆ ಒಂದು ಬಿಲ್ನ ಡ್ರಾ ಮಾಡ್ತಾನೆ. ಹಾಗಾದರೆ ಅಪ್ಪುನ ನಾವು ಕರಿತೀವಿ ಡ್ರಾಯರ್. ಏನಂತ ಕರಿತೀರ ಸ್ಟೂಡೆಂಟ್ಸ್? ಡ್ರಾಯರ್. ಬಿಲ್ನ ಯಾರು ಡ್ರಾ ಮಾಡ್ತಾನೋ ಅವನನ್ನೇ ನಾವೇನಂತ ಕರಿತೀವಿ? ಡ್ರಾವರ್. ಹಾಗಾದರೆ ಆ ಡ್ರಾವರ್ ಏನಿದ್ದಾನೆ, ಅಪ್ಪು ಬಿಲ್ನ ಡ್ರಾ ಮಾಡುವಂಥ ವ್ಯಕ್ತಿ ಅವನೇ. ಯಾರು ಡ್ರಾ ಮಾಡೋದು? ಸೆಲ್ಲರ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್. ಸೆಲ್ಲರ್ ಬಿಲ್ನ ಡ್ರಾ ಮಾಡ್ತಾನೆ. ಆ ಬಿಲ್ನ ಗೂಡ್ಸ್ನ ಜೊತೆಗೆ ಯಾರು ಕಳಿಸ್ತಾನೆ ಸ್ಟೂಡೆಂಟ್ಸ್? ಪಪ್ಪು ಕಳಿಸ್ತಾನೆ. ಪಪ್ಪು ಏನು ಮಾಡಬೇಕಾಗಿರುತ್ತೆ ಅಂತಂದರೆ, ಆ ಬಿಲ್ನ ಅವನು ಹಾನರ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ಮಾಡಬೇಕಾಗಿರುತ್ತೆ? ಹಾನರ್ ಮಾಡಬೇಕಾಗಿರುತ್ತೆ. ಹಾನರ್ ಅಂದ್ರೆ ಅರ್ಥ ಏನು? ಗೌರವಿಸ್ಬೇಕಾಗಿರುತ್ತೆ. ಯಾವ ರೀತಿ ಗೌರವಿಸ್ಬೇಕಾಗಿರುತ್ತೆ ಅಂದರೆ, ಆ ಬಿಲ್ನ ಅವನು ಅಕ್ಸೆಪ್ಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್. ಅಂದ್ರೆ ಅರ್ಥ ಅದರ ಮೇಲೆ ಸೈನ್ ಮಾಡಿ ಕೊಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್.
ಆ ಬಿಲ್ನಲ್ಲಿ ಏನಿರುತ್ತೆ ಅಂದರೆ ಪಪ್ಪು ಬರೆದಿರೋವಂತಹದ್ದು. ಬಿಲ್ನಲ್ಲಿ ಏನಿರುತ್ತೆ ಅಂದರೆ ಅಪ್ಪು ಬರೆದಿರೋದು, ಅಪ್ಪು ಡ್ರಾ ಮಾಡಿರೋವಂಥದ್ದು. ನಾನು ಹೇಳಿರುವಂತಹ ವ್ಯಕ್ತಿಗಾಗಲಿ ಅಥವಾ ನನಗಾಗಲಿ 3 ತಿಂಗಳ ನಂತರ 10,000 ಮೊತ್ತವನ್ನು ನೀಡಬೇಕು. ಪಪ್ಪು ಏನು ಮಾಡಬೇಕು? ಸೈನ್ ಮಾಡಿ ಅಕ್ಸೆಪ್ಟೆನ್ಸ್ನ ಸೂಚಿಸಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಪಪ್ಪುನ ಕರಿತೀವಿ ಡ್ರಾಯಿ ಅಂತ ಕರಿತೀವಿ. ಏನಂತ ಕರಿತೀರಾ? ಡ್ರಾಯಿ ಅಂತ ಕರಿತೀವಿ. ಅದನ್ನೇ ನಾವೇನಂತ ಕರಿತೀರಾ? ಬಿಲ್ ಅಕ್ಸೆಪ್ಟಾರ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಅವನನ್ನು ನಾವೇನಂತ ಕರಿತೀರಾ? ಬಿಲ್ ಅಕ್ಸೆಪ್ಟಾರ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಏನೇನಾಯಿತು? ಅಪ್ಪುವನ್ನು ಸೆಲ್ಲ, ಕ್ರೇಟ, ಡ್ರಾವ ಅವನೇನು ಮಾಡ್ತಾನೆ? ಬಿಲ್ ಡ್ರಾ ಮಾಡಿ ಕಳಿಸ್ತಾನೆ. ಬಿಲ್ ಡ್ರಾ ಮಾಡಿ ಕಳಿಸಿರುವಂಥ ಪಪ್ಪುನ ಏನಂತ ಕರಿತೀರಾ? ಪರ್ಚೇಸರ್ ಅಂದರೂ ಪಪ್ಪುನೇ, ಡೆಟಾರ್ ಅಂದರೂ ಪಪ್ಪುನೇ, ಡ್ರಾಯಿ ಅಂದರೂ ಪಪ್ಪುನೇ, ಬಿಲ್ ಅಕ್ಸೆಪ್ಟಾರ್ ಅಂದ್ರೂ ಪಪ್ಪುನೇ. ಹಾಗಾಗಿ ಈಗ ಬಿಲ್ನ 3 ತಿಂಗಳ ನಂತರ ಕೊಡ್ತೀನಿ. ಇಷ್ಟು ಕ್ಲಿಯರ್ ಆಗಿದೆ ಅನಿಸುತ್ತೆ ಸ್ಟೂಡೆಂಟ್ಸ್. 3 ತಿಂಗಳ ನಂತರ ಈ ಮೊತ್ತವನ್ನು 10,000 ಕೊಡ್ತೀನಿ ಅಂತ ಹೇಳಿದಾಗ ಆಯಿತು ಅಂತ ಒಪ್ಕೊತಾರೆ. ಆಗ ಅಪ್ಪುಗೆ ಇಮ್ಮಿಡಿಯೇಟ್ ಕ್ಯಾಶ್ ರಿಕ್ವೈರ್ಮೆಂಟ್ ಬೇಕಾಗತ್ತೆ. ಅವನಿಗೆ ಏನು ನೀಡ್ ಬೇಕಾಗಿರುತ್ತೆ, ನೀಡ್ ಬರುತ್ತೆ, ಕ್ಯಾಶ್ ಬೇಕೇ ಬೇಕಾಗಿರುತ್ತೆ ಅವನಿಗೆ. ಅವನು ನನಗಿವಾಗ ಕ್ಯಾಶ್ ಬೇಕು ಅಂತ ಪಪ್ಪುನ ಕೇಳೋಕ್ಕಾಗಲ್ಲ. ಏಕೆ? ಪಪ್ಪುನಿಗೆ ಅವಕಾಶ ಕೊಟ್ಟಿದ್ದಾಗಿದೆ, 3 ತಿಂಗಳಾದಮೇಲೆ ಕೊಡೋಗು ಅಂತ ಅವಕಾಶ ಕೊಟ್ಟಿದ್ದಾಗಿದೆ. ಮತ್ತೆ ಅವನನ್ನು ಅಪ್ರೋಚ್ ಮಾಡಲಿಕ್ಕಾಗಲ್ಲ. ಹಾಗೇನು ಮಾಡ್ತಾನೆ ಅಪ್ಪು ಅಂದರೆ ಅಪ್ಪು ಬ್ಯಾಂಕ್ ಹತ್ರ ಹೋಗ್ತಾನೆ. ಅಪ್ಪು ಏನತ್ರ ಹೋಗ್ತಾನೆ? ಬ್ಯಾಂಕ್ ಹತ್ರ ಹೋಗ್ತಾನೆ ಸ್ಟೂಡೆಂಟ್ಸ್. ಬ್ಯಾಂಕ್ ಹತ್ರ ಹೋಗಿ, ನೋಡಿ ಸರ್, ನನಗೊಂದು ಸ್ವಲ್ಪ ಅಮೌಂಟ್ ಬೇಕಾಗಿದೆ. ಮಿಸ್ಟರ್ ಪಪ್ಪು ಅನ್ನೋರು ನನಗೆ 3 ತಿಂಗಳ ನಂತರ ನನಗೆ 10,000 ರೂಪಾಯಿ ಕೊಡಬೇಕಾಗಿದೆ. ನೋಡಿ, ಇಲ್ಲಿದೆ ಬಿಲ್ ಅಂತ ತೋರಿಸ್ತಾನೆ. ಅದನ್ನು ತೋರಿಸಿದ ನಂತರ ಬ್ಯಾಂಕ್ ಏನು ಮಾಡ್ತಾನೆ? ಬ್ಯಾಂಕ್ ಆ ಬಿಲ್ನ ಅಪ್ಪುವಿಂದ ರಿಸೀವ್ ಮಾಡಿ ಬ್ಯಾಂಕ್ ಏನು ಮಾಡುತ್ತೆ? ಇಮ್ಮಿಡಿಯೇಟ್ ಆಗಿ ಕ್ಯಾಶ್ ಅಪ್ಪುಗೆ ಕೊಡುತ್ತೆ. ಹೇಗೆ ಕೊಡುತ್ತೆ ಅಂದರೆ, ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ಆ 10,000ದಲ್ಲಿ ಡಿಡಕ್ಟ್ ಮಾಡ್ಕೊಳ್ಳುತ್ತೆ ಸಮ್ ಚಾರ್ಜಸ್. ಸೇ ಫಾರ್ ಎಕ್ಸಾಂಪಲ್ 1,000 ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಕ್ಯಾಶ್ ಎಷ್ಟು ಕೊಡುತ್ತೆ ಸ್ಟೂಡೆಂಟ್ಸ್? 9,000 ಕ್ಯಾಶ್ ಕೊಡುತ್ತೆ. ಹಾಗಾದರೆ 1,000 ರೂಪಾಯಿ ಏನು ಡಿಡಕ್ಟ್ ಮಾಡ್ಕೊಂಡಿದೆಯೋ ಆ 1,000 ರೂಪಾಯಿನೇ ನಾವೇನಂತ ಕರಿತೀರಾ ಸ್ಟೂಡೆಂಟ್ಸ್? ಇಂಟ್ರೆಸ್ಟ್ ಅಂತಲೂ ಕರೀತಾರೆ. ಅದನ್ನ ಏನಂತ ಕರೆಯೋದು ನಾವು? ಡಿಸ್ಕೌಂಟ್ ಅಂತ ಕರಿತೀವಿ ಸ್ಟೂಡೆಂಟ್. ಟೋಟಲ್ ಇದು ಸ್ಟೋರಿ ಆಗಿರುತ್ತೆ ಸ್ಟೂಡೆಂಟ್. ಇಲ್ಲಿ ಏನು ಬಿಲ್ ಇದೆಯೋ ಅದನ್ನೇ ನಾವೇನಂತ ಕರಿತೀರಾ? ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಸ್ಟೂಡೆಂಟ್. ಅದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಸ್ಟೂಡೆಂಟ್. ಹಾಗಾದರೆ ಅಪ್ಪುನ ಸೆಲ್ಲ, ಕ್ರೇಟ, ಡ್ರಾಯ ಅಂತ ಕರಿತೀವಿ. ಪಪ್ಪುನ ಡ್ರಾಯಿ ಅಂತ ಕರಿತೀವಿ, ಪರ್ಚೇಸರ್ ಅಂತ ಕರಿತೀವಿ, ಡೆಟಾರ್ ಅಂತ ಕರಿತೀವಿ, ಬಿಲ್ ಅಕ್ಸೆಪ್ಟಾರ್ ಅಂತ ಕರಿತೀವಿ, ಪರ್ಚೇಸರ್. ಈ ಬಿಲ್ ಅಮೌಂಟ್ ಏನಿದೆ, ಈ 10,000 ರೂಪಾಯಿ ಬಿಲ್ ಅಮೌಂಟ್ ಏನಿದೆ, ಈ 10,000 ರೂಪಾಯಿ ಅಪ್ಪು ರಿಸೀವ್ ಮಾಡಬೇಕಾಗಿದೆ. ಈ ಬಿಲ್ ಅಮೌಂಟ್ನ ರಿಸೀವ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಅಪ್ಪುಗೆ ಇದನ್ನು ನಾವು ಕರಿತೀವಿ ಬಿಲ್ಸ್ ರಿಸೀವಬಲ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. 3 ತಿಂಗಳ ನಂತರ ಪಪ್ಪು ಹತ್ರ ಅಪ್ಪು ಹೋಗಿ ಬಿಲ್ನ ತೋರಿಸಿದಾಗ ಪಪ್ಪು ಏನು ಮಾಡಬೇಕಾಗಿರುತ್ತೆ? ಪೇ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಆ ಬಿಲ್ನ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಅದೇನೇ ಪಪ್ಪುಗೆ ಏನಾಗಿರುತ್ತೆ? ಇದು ಬಿಲ್ಸ್ ಪೇಯಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ? ಬಿಲ್ಸ್ ಪೇಯಬಲ್ ಆಗಿರುತ್ತೆ ಸ್ಟೂಡೆಂಟ್. ಕ್ಲಿಯರ್ ಸ್ಟೂಡೆಂಟ್? ಸೊ ಹಾಗಾದರೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದರೆ ಏನು? ಇಂಟ್ರೊಡಕ್ಷನ್
ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್. ಬಿಲ್ ಆಫ್ ಎಕ್ಸ್ಚೇಂಜ್ ಅಂದರೆ ಏನು? ವೆನ್ ದ ಸೆಲ್ಲರ್ ಡ್ರಾಸ್, ನಾನು ಹೇಳಿದೆ ಅಪ್ಪು ಏನು ಮಾಡ್ತಾನೆ, ಸೆಲ್ಲರ್ ಡ್ರಾ ಮಾಡ್ತಾನೆ. ಸೆಲ್ಲರ್ ಡ್ರಾಸ್ ದ ಡಾಕ್ಯುಮೆಂಟ್ ಆಫ್ ದ ಕ್ರೆಡಿಟ್ ಆ್ಯಂಡ್ ದ ಪರ್ಚೇಸರ್ ಅಂಡರ್ಟೇಕ್ ಟು ಹಾನರ್. ಹಾನರ್ ಅಂದರೆ ಗೌರವಿಸೋದು. ಯಾವ ರೀತಿ ಗೌರವಿಸ್ಬೇಕು ಅವನು? ಹಾನರ್ ಇಟ್ ಬೈ ಸೈನಿಂಗ್ ಆನ್ ಇಟ್. ನಾನು ಒಪ್ಕೊಂಡಿದ್ದೀನಿ, ನಾನು 3 ತಿಂಗಳ ನಂತರ 10,000 ಅಮೌಂಟ್ ಕೊಡ್ತೀನಿ ಅಂತ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್? ಸೈನ್ ಮಾಡಬೇಕಾಗಿರುತ್ತೆ. ಯಾವುದ್ರ ಮೇಲೆ? ದ ಇನ್ಸ್ಟ್ರೂಮೆಂಟ್. ಅದನ್ನೇ ನಾವೇನಂತ ಕರಿತೀರಾ? ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಕ್ಯಾಶ್ ಡಿಸ್ಕೌಂಟ್ ಗೊತ್ತಾಗಿತ್ತು, ಟ್ರೇಡ್ ಡಿಸ್ಕೌಂಟ್ ಗೊತ್ತಾಗಿತ್ತು. ಇವತ್ತಿನ ದಿವಸ ಮಾತಾಡೋದು ನಾವು ಟ್ರೂ ಡಿಸ್ಕೌಂಟ್. ಏನು ಟ್ರೂ ಡಿಸ್ಕೌಂಟ್ ಅಂದರೆ? ಟ್ರೂ ಡಿಸ್ಕೌಂಟ್ ಇಸ್ ದ ಡಿಸ್ಕೌಂಟ್ ದಟ್ ಈಸ್ ಟ್ರೂ ಡಿಸ್ಕೌಂಟ್ ಇಸ್ ದ ಸಿಂಪಲ್ ಇಂಟ್ರೆಸ್ಟ್. ಟ್ರೂ ಡಿಸ್ಕೌಂಟ್ ಇಸ್ ದ simple interest which is calculated on the present value of the bill. True discount is the simple interest which is calculated on the present value of the bill. Banker's discount. Banker's discount is the simple interest which is calculated on the face value of the bill. Bill ಇದೆ ಅಲ್ವಾ? ಬಿಲ್ ಮೇಲೆ ಎಷ್ಟು ಕಾಣಿಸ್ತಾ ಇದೆ ನಿಮಗೆ? 10,000 ರೂಪಾಯಿ ಕಾಣಿಸ್ತಿದೆಯಲ್ಲ, ಈ 10,000 ರೂಪಾಯಿನೇ ನಾವೇನಂತ ಕರಿತೀರಾ? ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್, ಅಮೌಂಟ್ ಆಫ್ ದ ಬಿಲ್ ಅಂತ ಕರಿತೀವಿ ಸ್ಟೂಡೆಂಟ್. ಈ ಅಮೌಂಟ್ ಆಫ್ ದ ಬಿಲ್ ಮೇಲೆ ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಒಂದು ಡಿಸ್ಕೌಂಟ್ ಏನಂತ ಕರಿತೀರಾ ಸ್ಟೂಡೆಂಟ್ಸ್? ಬ್ಯಾಂಕರ್ಸ್ ಡಿಸ್ಕೌಂಟ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಏನಂತ ಕರಿತೀರಾ? ಬ್ಯಾಂಕರ್ಸ್ ಡಿಸ್ಕೌಂಟ್ ಅಂತ ಕರಿತೀವಿ. ಬ್ಯಾಂಕರ್ಸ್ ಗೇನ್ ಅಂದ್ರೆ ಏನು? ದ ಡಿಫರೆನ್ಸ್ ಬಿಟ್ವೀನ್ ಬಿ ಡಿ ಆ್ಯಂಡ್ ಟಿ ಡಿ ಈಸ್ ಕಾಲ್ಡ್ ಆಸ್ ಬಿ ಜಿ. ಅಂದರೆ ಬಿ ಜಿ ಈಕ್ವಲ್ಸ್ ಬಿ ಡಿ ಮೈನಸ್ ಟಿ ಡಿ. ಯಾವಾಗಲೇ ಹಾಕ್ಕೊಳ್ಳಿ ಬಿ ಡಿ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಬಿ ಡಿಗಿಂತ ಟಿ ಡಿ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಇವೆರಡರ ಡಿಫ್ರೆನ್ಸ್ ಇದೆ ಅಲ್ವಾ, ಅದನ್ನೇ ನಾವೇನಂತ ಕರಿತೀರಾ ಸ್ಟೂಡೆಂಟ್ಸ್? ಬ್ಯಾಂಕರ್ಸ್ ಗೇನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಈಗ ಹೋಗೋಣ ಫಾರ್ಮುಲಾಸ್ಗೆ. ಫಾರ್ಮುಲಾ ಮಗ್ ಮಾಡಲಿಕ್ಕೆ ಹೋಗಬೇಡಿ, ವೆರಿ ಸಿಂಪಲ್. ಬಿ ಡಿ ಅಂದರೆ ಬ್ಯಾಂಕರ್ಸ್ ಡಿಸ್ಕೌಂಟ್. ಬಿ ಡಿ ಈಕ್ವಲ್ಸ್ ಎ ಎನ್ ಆರ್ ಡಿವೈಡ್ ಬೈ 100. ಏನು ಸ್ಟೂಡೆಂಟ್ಸ್? ಬಿ ಡಿ ಈಕ್ವಲ್ಸ್ ಎ ಎನ್ ಆರ್ ಡಿವೈಡ್ ಬೈ 100. ಬಿ ಡಿ ಈಕ್ವಲ್ಸ್ ಎ ಎನ್ ಆರ್ ಡಿವೈಡ್ ಬೈ 100. ಎ ಅಂದರೆ ಅಮೌಂಟ್. ಎ ಅಂದರೆ ಏನು ಸ್ಟೂಡೆಂಟ್ಸ್? ಅಮೌಂಟ್ ಆಫ್ ದ ಬಿಲ್ ಅಥವಾ ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್. ಅಮೌಂಟ್ ಆಫ್ ದ ಬಿಲ್ ಅಥವಾ ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್. ಎನ್ ಅಂದರೆ ನಂಬರ್ ಆಫ್ ಇಯರ್ಸ್. ಆರ್ ಅಂದರೆ ರೇಟ್ ಪರ್ಸೆಂಟ್ ಆಫ್ ಡಿಸ್ಕೌಂಟ್. 100 ಅಂದರೆ 100. ಹಾಗಾದರೆ ಬಿ ಡಿ ಈಕ್ವಲ್ಸ್ ವಾಟ್? ಎ ಎನ್ ಆರ್ ಡಿವೈಡ್ ಬೈ 100. ಬಿ ಡಿ ಈಕ್ವಲ್ಸ್ ವಾಟ್? ಎ ಎನ್ ಆರ್ ಡಿವೈಡ್ ಬೈ 100. ನೆಕ್ಸ್ಟ್ ಟಿ ಡಿ. ಟಿ ಡಿ ಈಕ್ವಲ್ಸ್ ಎ ಎನ್ ಆರ್ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಟಿ ಡಿ ಈಕ್ವಲ್ಸ್ ವಾಟ್? ಎ ಎನ್ ಆರ್ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಹಾಗಾದರೆ ಬಿ ಡಿ ಈಕ್ವಲ್ಸ್ ಎ ಎನ್ ಆರ್ ಬೈ 100. ಟಿ ಡಿ ಈಕ್ವಲ್ಸ್ ಎ ಎನ್ ಆರ್ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಅಥವಾ ಟ್ರೂ ಡಿಸ್ಕೌಂಟ್ ಅಂದ್ರೆ ಏನು? ದ ಡಿಸ್ಕೌಂಟ್ ದಟ್ ಈಸ್ ಸಿಂಪಲ್ ಇಂಟ್ರೆಸ್ಟ್ ವಿಚ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಬಿಲ್ ಅಂತ ಹೇಳ್ತಾನಲ್ವಾ. ಹಾಗಾದರೆ ಪಿ ಎನ್ ಆರ್ divided by 100. TD equals what? PNR divided by 100. P ಅಂದ್ರೆ ಏನು? ಪ್ರೆಸೆಂಟ್ ವ್ಯಾಲ್ಯೂ ಆಗಿರುತ್ತೆ ಸ್ಟೂಡೆಂಟ್ಸ್. ಇದನ್ನ ರೇರ್ ಆಗಿ ಉಪಯೋಗಿಸ್ತೀವಿ, ಇದನ್ನ ಫ್ರೀಕ್ವೆಂಟ್ ಆಗಿ ಉಪಯೋಗಿಸ್ತೀವಿ ಸ್ಟೂಡೆಂಟ್ಸ್. ಯಾಕೆಂದ್ರೆ ಇಲ್ಲಿ ಎಕ್ಸ್ಟ್ರಾ ಒಂದು ಬೇಕಾಗುತ್ತೆ, ಪ್ರೆಸೆಂಟ್ ವ್ಯಾಲ್ಯೂ ಬೇಕಾಗಿರುತ್ತೆ. ಇದನ್ನ ನೀವು ಜ್ಞಾಪಕ ಇಟ್ಕೊಂಡಿರಲೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಬಿ ಡಿ ಈಕ್ವಲ್ಸ್ ಎ ಎನ್ ಆರ್ ಬೈ 100, ಟಿ ಡಿ ಈಕ್ವಲ್ಸ್ ಎ ಎನ್ ಆರ್ ಡಿವೈಡ್ ಬೈ 100 ಪ್ಲಸ್ ಆರ್. ಸ್ವಲ್ಪ ಇಲ್ಲಿ ಗಮನಿಸಿದಾಗ ಇಲ್ಲಿ ಏನಿದೆಯೋ ಬಿ ಡಿಗೆ ಏನಿದೆಯೋ ಟಿ ಡಿಗೂ ಅದೇ ಇದೆ. ಇದೊಂಥರ ಟೇಡ ಇದ್ದಾಗೆ, ಅದಕ್ಕೋಸ್ಕರ ಪ್ಲಸ್ ಎನ್ ಆರ್ ಜಾಸ್ತಿ ಇರುತ್ತೆ. ಪ್ಲಸ್ ಎನ್ ಆರ್ ಜಾಸ್ತಿ ಇರುತ್ತೆ. ಅರ್ಥ ಆಗಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ಬಿ ಡಿ ಈಕ್ವಲ್ಸ್ ಎ ಎನ್ ಆರ್ ಬೈ 100, ಟಿ ಡಿ ಈಕ್ವಲ್ಸ್ ಎ ಎನ್ ಆರ್ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಹೀಗಿಲ್ಲಿ ಇನ್ನೊಂದು ವಿಚಾರ ನಿಮ್ಗೇನು ಅಂದರೆ ಬ್ಯಾಂಕರ್ಸ್ ಗೇನ್ ಬಿ ಜಿ. ಬಿ ಜಿ ಈಕ್ವಲ್ಸ್ ಬಿ ಡಿ ಮೈನಸ್ ಟಿ ಡಿ.
ಬಿ ಡಿ ಇಲ್ಲಿ ಕಂಡುಹಿಡಿದಿರ್ತೀರ, ಟಿ ಡಿ ಇಲ್ಲಿ ಕಂಡುಹಿಡಿದಿರ್ತೀರ. ಇವೆರಡನ್ನೂ ಕಳೆದ್ರೆ ಬರೋದೆ ಬಿ ಜಿ. ಬಿ ಡಿ ಟಿ ಡಿ ಎರಡೂ ಕಂಡುಹಿಡ್ದಿಲ್ಲ ನಾವು ಬಿ ಜಿ ಹೆಂಗೆ ಕಂಡುಹಿಡಿಬೇಕು ಅಂದರೆ ಎರಡೂ ಕಂಡುಹಿಡ್ದು ಈ ಫಾರ್ಮುಲಾ ಬೇಕಾದ್ರೂ ಹಾಕ್ಬೋದು. ಅಥವಾ ಬಿ ಜಿಗೆ ಇನ್ನೊಂದು ಫಾರ್ಮುಲಾ ಇದೆ ಸ್ಟೂಡೆಂಟ್ಸ್, ಇನ್ನೊಂದು ಫಾರ್ಮುಲಾ ಇದೆ. ಎ ಎನ್ ಸ್ಕ್ವೇರ್ ಆರ್ ಸ್ಕ್ವೇರ್, ಎ ಎನ್ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡ್ ಬೈ 100 of 100 plus nr. ಏನು ಸ್ಟೂಡೆಂಟ್ಸ್? ಎ ಎನ್ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡ್ ಬೈ 100 of 100 plus nr. ಹಾಗಾದರೆ ಬಿ ಡಿ ಈಕ್ವಲ್ಸ್ ಎ ಎನ್ ಆರ್ ಡಿವೈಡ್ ಬೈ 100, ಟಿ ಡಿ ಈಕ್ವಲ್ಸ್ ಸ್ವಲ್ಪ ಜಾಸ್ತಿ ಎ ಎನ್ ಆರ್ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಬಿ ಜಿ ಈಕ್ವಲ್ಸ್ ಬಿ ಡಿ ಮೈನಸ್ ಟಿ ಡಿ. ಬಿ ಡಿ ಟಿ ಡಿ ಕಂಡುಹಿಡ್ದಿಲ್ಲ ಅಂದರೆ ಎ ಎನ್ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡ್ ಬೈ 100 of 100 ಪ್ಲಸ್ ಎನ್ ಆರ್. ಕ್ಲಿಯರ್ ಸ್ಟೂಡೆಂಟ್ಸ್? ಮಗ್ ಮಾಡಕ್ಕೆ ಹೋಗಬೇಡಿ, ಲಾಜಿಕ್ ಉಪಯೋಗಿಸ್ಕೊಳ್ಳಿ. ಇನ್ನೊಂದ್ಸಲಿ ಬರೆದು ನೋಡುವ. ಹಾಗಾದ್ರೆ ಏನಂತೆ? ಬಿ ಡಿ ಅಂದರೆ ಏನು? ಎ ಎನ್ ಆರ್ ಡಿವೈಡ್ ಬೈ 100. ಅದೇ ಅಕಸ್ಮಾತ್ ಇದಕ್ಕೆ ಪ್ಲಸ್ ಎನ್ ಆರ್ ಸೇರಿದ್ರೆ ಇದೇನಾಗುತ್ತೆ ಸ್ಟೂಡೆಂಟ್ಸ್? ಇದು ಟಿ ಡಿ ಆಗಿಬಿಡುತ್ತೆ. ಬಿ ಜಿ ಹೆಂಗೆ ಬರುತ್ತೆ? ಬಿ ಡಿ ಮೈನಸ್ ಟಿ ಡಿ ಆಗಿರುತ್ತೆ ಸ್ಟೂಡೆಂಟ್ಸ್. ಅಥವಾ ಎ ಎನ್ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡ್ ಬೈ 100 of 100 ಪ್ಲಸ್ ಎನ್ ಆರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಫಾರ್ಮುಲಾ ಮಗ್ ಮಾಡುವಂಥ ಅವಕಾಶ ಬೇಡ. ಓಕೆ, ಅದನ್ನೆಲ್ಲ ಹೇಳ್ತಾ ಇದ್ದೇನೆ. ಟ್ರೂ ಡಿಸ್ಕೌಂಟ್ ಈಕ್ವಲ್ಸ್ ಎ ಎನ್ ಆರ್ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಅದಕ್ಕೆ ಇನ್ನೊಂದೇನು? ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹಾಕ್ತೀರಾ. ಪಿ ಎನ್ ಆರ್ ಡಿವೈಡ್ ಬೈ 100. ಬ್ಯಾಂಕರ್ಸ್ ಡಿಸ್ಕೌಂಟ್ ಬಿ ಡಿ ಬೇಕು ಅಂದರೆ ಎ ಎನ್ ಆರ್ ಡಿವೈಡ್ ಬೈ 100. ಇಲ್ಲಿ ಗಮನಿಸಾರ ಏನಾಗಿರುತ್ತೆ? ಪ್ಲಸ್ ಎನ್ ಆರ್ ಒಂದು ಎಕ್ಸ್ಟ್ರಾ ಇರುತ್ತೆ. ಬಿ ಜಿ ಅಂದರೆ ಬ್ಯಾಂಕರ್ಸ್ ಗೇನ್. ಬಿ ಜಿ ಈಕ್ವಲ್ಸ್ ವಾಟ್? ಬಿ ಡಿ ಮೈನಸ್ ಟಿ ಡಿ. ಅದೇನೇ ಬಿ ಜಿ ಈಕ್ವಲ್ಸ್ ಎ ಎನ್ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡ್ ಬೈ 100 of 100 ಪ್ಲಸ್ ಎನ್ ಆರ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ಬಿ ಡಿ ಫಾರ್ಮುಲಾ ಗೊತ್ತಾಯಿತು, ಟಿ ಡಿ ಫಾರ್ಮುಲಾ ಗೊತ್ತಾಯಿತು, ಬಿ ಜಿ ಫಾರ್ಮುಲಾ ಗೊತ್ತಾಯಿತು. ಈಗ ನಮಗೆ ಗೊತ್ತಾಗಬೇಕಾಗಿರೋದು ಸ್ಟೂಡೆಂಟ್ಸ್? ಪ್ರೆಸೆಂಟ್ ವ್ಯಾಲ್ಯೂ. ಯಾವುದು? ಪ್ರೆಸೆಂಟ್ ವ್ಯಾಲ್ಯೂ ಫಾರ್ಮುಲಾ ಬೇಕಾಗಿರೋದು ನಮಗೆ. ಪ್ರೆಸೆಂಟ್ ವ್ಯಾಲ್ಯೂ ಹೇಗೆ ಬರುತ್ತೆ ಅಂದರೆ 100 ಎ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಒಂದ್ಸಲಿ ಲಿಂಕ್ ಇಲ್ಲಿ ಕೊಟ್ಕೊತೀನಿ, ಇಲ್ಲಿ ಲಿಂಕ್ ಇಲ್ಲಿ ಕೊಡ್ತೀನಿ. ಟಿ ಡಿ ಈಕ್ವಲ್ಸ್ ಏನಂತ ಹಾಕ್ತೀರಾ? ಎ ಎನ್ ಆರ್ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್ ಅಂತ ಹಾಕ್ತೀರಾ. ಈ 100 ಪ್ಲಸ್ ಎನ್ ಆರ್ 100 ಪ್ಲಸ್ ಎನ್ ಆರ್ ಇವೆರಡಕ್ಕೂ ಸೇಮ್ ಇರುತ್ತೆ. ಇಲ್ಲಿ 100 ಎ ಇರುತ್ತೆ, ಇಲ್ಲಿ ಎ ಎನ್ ಆರ್ ಇರುತ್ತೆ. ಹಾಗಾದರೆ ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ಸ್ 100 ಎ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ಸ್ 100 ಎ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಟಿ ಡಿ ಈಕ್ವಲ್ಸ್ ಎ ಎನ್ ಆರ್ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಹಾಗಾದರೆ ಬಿ ಡಿ ಈಕ್ವಲ್ಸ್ ಎ ಎನ್ ಆರ್ ಡಿವೈಡ್ ಬೈ 100, ಟಿ ಡಿ ಈಕ್ವಲ್ಸ್ ಎ ಎನ್ ಆರ್ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಬಿ ಜಿ ಈಕ್ವಲ್ಸ್ ಬಿ ಡಿ ಮೈನಸ್ ಟಿ ಡಿ. ಇನ್ನೊಂದ್ಸಲಿ ಬಿ ಜಿ ಈಕ್ವಲ್ಸ್ ಎ ಎನ್ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡ್ ಬೈ 100 of 100 ಪ್ಲಸ್ ಎನ್ ಆರ್. ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ಸ್ 100 ಎ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಕ್ಲಿಯರ್ ಸ್ಟೂಡೆಂಟ್ಸ್? ಅದೇ ಪ್ರೆಸೆಂಟ್ ವ್ಯಾಲ್ಯೂಗೆ ಇನ್ನೊಂದು ಫಾರ್ಮುಲಾನು ಇದೆ ಸ್ಟೂಡೆಂಟ್ಸ್. ಏನದು ಅಂದರೆ 100 ಟಿ ಡಿ ಡಿವೈಡ್ ಬೈ ಎನ್ ಆರ್. 100 ಟಿ ಡಿ ಡಿವೈಡ್ ಬೈ ಎನ್ ಆರ್ ಅಂತಲೂ ಕೆಲವರು ಉಪಯೋಗಿಸ್ತಾರೆ ಸ್ಟೂಡೆಂಟ್ಸ್. ಹಾಗಾದರೆ ನಿಮ್ಗೆ ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿರಲೇಬೇಕಾಗಿರೋದು ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್. ಏನು ಸ್ಟೂಡೆಂಟ್ಸ್? ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್ ಅಂದರೂ ಒಂದೇ. ಅಂದರೆ ಬಿಲ್ನ ಮೇಲೆ ಏನು ಅಮೌಂಟ್ ಬರೆದಿರ್ತಾನೋ ಇದನ್ನೇ ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್ ಅಂತ ಕರಿತೀವಿ. ಇದನ್ನೇ ಸಮ್ ಅಂತ ಕೂಡ ಕರಿತೀವಿ ಸ್ಟೂಡೆಂಟ್ಸ್. ಇದನ್ನೇ ಬಿಲ್ ವ್ಯಾಲ್ಯೂ ಅಂತ ಕೂಡ ಕರಿತೀವಿ ಸ್ಟೂಡೆಂಟ್ಸ್. ಬಿಲ್ ವ್ಯಾಲ್ಯೂ ಅಂದರೆ ಇದೆ, ಸಮ್ ಅಂದರೂ ಇದೆ, ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್ ಅಂದರೂ ಒಂದೇ, ಅಮೌಂಟ್ ಆಫ್ ದ ಬಿಲ್ ಅಂದರೂ ಕೂಡ ಇದೆ. ಹಾಗಾದರೆ ಎ ಈಕ್ವಲ್ಸ್ ಬಿ ಡಿ ಇಂಟು ಟಿ ಡಿ ಡಿವೈಡ್ ಬೈ ಬಿ ಡಿ ಮೈನಸ್ ಟಿ ಡಿ. ಎ ಈಕ್ವಲ್ಸ್ ವಾಟ್? ಬಿ ಡಿ ಇಂಟು ಟಿ ಡಿ ಡಿವೈಡ್ ಬೈ ಬಿ ಡಿ ಮೈನಸ್ ಟಿ ಡಿ. ಬಿ ಡಿ ಮೈನಸ್ ಟಿ ಡಿನ ಏನಂತ ಕರಿತೀರ ನೀವು?
ಬಿ ಜಿ ಅಂತ ಕರಿತೀರ. ಅದರ ನೆಕ್ಸ್ಟ್ ಫಾರ್ಮುಲಾ ಅದೇ ಇರೋದು ಬಿ ಡಿ ಇಂಟು ಟಿ ಡಿ ಡಿವೈಡ್ ಬೈ ಬಿ ಜಿ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಇದು ಒಂದು ಫಾರ್ಮುಲಾ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಕೆಲವು ಸಲ ಪ್ರಾಬ್ಲಮಲ್ಲಿ ಡಿಸ್ಕೌಂಟೆಡ್ ವ್ಯಾಲ್ಯೂ ಅಂತ ಹೇಳ್ತಾನೆ ಸ್ಟೂಡೆಂಟ್ಸ್. ಆಗಲೇ ಎಕ್ಸಾಂಪಲಲ್ಲಿ ಬ್ಯಾಂಕ್ ಹತ್ರ ಎಷ್ಟು ಸಾವಿರ ರೂಪಾಯಿ ಬಿಲ್ ತೊಗೊಂಡೋಗಿ ಕೊಟ್ಟಿದ್ದಾನೋ 10,000 ರೂಪಾಯಿ ಬಿಲ್ ತೊಗೊಂಡೋಗಿ ನಾನು ಕೊಟ್ಟಿದ್ದು. ಅವನು ಎಷ್ಟು ಸಾವಿರ ಡಿಸ್ಕೌಂಟ್ ಹಿಡ್ದ, 1,000 ರೂಪಾಯಿ ಡಿಸ್ಕೌಂಟ್ ಹಿಡ್ದ. ನನ್ನ ಕೈಗೆ ಎಷ್ಟು ಕೊಟ್ಟ? 9,000 ರೂಪಾಯಿ ಕೊಟ್ಟ. ಆ 9,000ನೇ ಕರಿತೀರ ಡಿಸ್ಕೌಂಟೆಡ್ ವ್ಯಾಲ್ಯೂ. ಹಾಗಾದರೆ ಸರ್ 10,000 ಏನಂತ ಕರಿತೀವಿ? ಫೇಸ್ ವ್ಯಾಲ್ಯೂ, ಅಮೌಂಟ್ ಆಫ್ ದ ಬಿಲ್, ಸಮ್, ಬಿಲ್ ಡ್ಯೂ. 10,000 ಏನಂತ ಕರಿತೀರಾ? ಬಿಲ್ ಡ್ಯೂ. 1,000 ಏನಂತ ಕರಿತೀರಾ? ಬ್ಯಾಂಕರ್ಸ್ ಡಿಸ್ಕೌಂಟ್. ಕೈಗೆ ಎಷ್ಟು ಕೊಟ್ಟ? ನನಗೆ 9,000 ಕೈಗೆ ಕೊಟ್ಟ. ಆ 9,000ನೇ ಏನಂತ ಕರಿತೀರಾ? ಡಿಸ್ಕೌಂಟೆಡ್ ವ್ಯಾಲ್ಯೂ ಅಂತ ಕರಿತೀರಾ. ಅಥವಾ ಅಮೌಂಟ್ ರಿಸೀವ್ಡ್ ಏನಂತ ಕರಿತೀರಾ ಸ್ಟೂಡೆಂಟ್ಸ್? ಅಮೌಂಟ್ ರಿಸೀವ್ಡ್ ಬೈ ದ ಹೋಲ್ಡರ್ ಆಫ್ ದ ಬಿಲ್. ಬಿಲ್ನ ಯಾರು ಹೋಲ್ಡ್ ಮಾಡಿರ್ತಾರೋ ಆ ಹೋಲ್ಡ್ ಮಾಡಿರುವಂತಹ ವ್ಯಕ್ತಿ ಎಷ್ಟು ಪಡೆದಿರ್ತಾನೆ ಅಂದರೆ ಎಷ್ಟು ಪಡಿತಾನೆ? 9,000 ರೂಪಾಯಿ ಪಡಿತಾನೆ ಸ್ಟೂಡೆಂಟ್ಸ್. ಯಾರು ಆ ಬಿಲ್ನ ಮೊತ್ತವನ್ನು ರಿಸೀವ್ ಮಾಡ್ತಾನೋ ಅವನ್ನ ನಾವು ಕರಿತೀವಿ ಪೇಯಿ ಅಂತಲೂ ಕೂಡ ಕರಿತೀವಿ ಸ್ಟೂಡೆಂಟ್ಸ್. ಡ್ರಾವರ್ ಪೇಯಿ ಆಗಿರ್ಬೋದು ಸ್ಟೂಡೆಂಟ್ಸ್. 3 ತಿಂಗಳು ಕಾದಿದ್ರೆ ಅವನೇ ರಿಸೀವ್ ಮಾಡ್ಬೋದು. 3 ತಿಂಗಳು ಕಾಯಲಿಲ್ವಾ? ಹಾಗಾದರೆ ಬ್ಯಾಂಕ್ ಪೇಯಿ ಆಗಿಬಿಡುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಲೀಗಲ್ ಡ್ಯೂ ಡೇಟ್ ಅನ್ನೋದನ್ನ ಅಥವಾ ಡ್ಯೂ ಡೇಟ್ ಆಫ್ ದ ಬಿಲ್ ಅನ್ನೋದನ್ನ ಆಮೇಲೆ ಪ್ರಾಬ್ಲಮ್ ಬಂದಮೇಲೆ ಡಿಸ್ಕಷನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ ಈಗ ಹೋಗೋಣ ಸ್ಟೂಡೆಂಟ್. ಇಷ್ಟು ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಈಗ ಹೋಗೋಣ ಪ್ರಾಬ್ಲಮ್ ನಂಬರ್ 9. 9ನೇ ಪ್ರಾಬ್ಲಮ್ ಹೋಗೋಣ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, 9th ಪ್ರಾಬ್ಲಮ್ ಏನು ಹೇಳ್ತಿದೆ? 9th ಪ್ರಾಬ್ಲಮ್ ಅಂತ ನೋಡೋಣ. ಫೈಂಡ್ ಟ್ರೂ ಡಿಸ್ಕೌಂಟ್, ಬ್ಯಾಂಕರ್ಸ್ ಡಿಸ್ಕೌಂಟ್, ಬ್ಯಾಂಕರ್ಸ್ ಗೇನ್ and present value on a bill of rupees 25,000. ಹಾಗಾದರೆ ಗಿವನ್ ಏನು ಕೊಟ್ಟಿದ್ದನೋ ಅದನ್ನು ಬರ್ಕೊಳ್ಳೋಣ. ಅಮೌಂಟ್ ಆಫ್ ದ ಬಿಲ್ ಸಮ್ ಅಂದರೆ ಎ ಆಗಿರುತ್ತೆ. ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್ 25,000. ಡ್ಯೂ 9 months. ಎಷ್ಟು ತಿಂಗಳಾದ್ಮೇಲಂತೆ? 9 months ಆದಮೇಲಂತೆ. ಹಾಗಾದರೆ ಎನ್ ಅಂದರೆ 9 months. ಬರೀ 9 ಅಂತ ಬರೆದ್ರೆ 9 years ಆಗಿಬಿಡುತ್ತೆ ಸ್ಟೂಡೆಂಟ್ಸ್. ಸೊ ಡಿವೈಡ್ ಬೈ 12 ಹಾಕಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 9 ಡಿವೈಡ್ ಬೈ 12 ಅಂದರೆ ಬರೋದು 0.75 ಇಯರ್ಸ್. ಹೆನ್ಸ್ ಅಟ್ 5% per annum. ಹಾಗಾದರೆ ರೇಟ್ ಬಂದು 5%. ಈಗ ಒಂದೊಂದೇ ಕಾಂಪ್ಯೂಟ್ ಮಾಡ್ಕೊಂಡು ಹೋಗೋಣ ಸ್ಟೂಡೆಂಟ್ಸ್. ಫಸ್ಟ್ ಬಿ ಡಿ ಕಾಂಪ್ಯೂಟ್ ಮಾಡೋಣ. ಬಿ ಡಿ ಈಕ್ವಲ್ಸ್ ANR ಡಿವೈಡ್ ಬೈ 100. ಹಾಗಾದರೆ ಅಮೌಂಟ್ ಆಫ್ ದ ಬಿಲ್ ಎಷ್ಟು? 25,000 ಇಂಟು ಎನ್ ಅಂದರೆ ಎಷ್ಟು? 0.75. ಆರ್ ಅಂದರೆ ಎಷ್ಟು? 5% ಡಿವೈಡ್ ಬೈ 100. ಹಾಗಾದರೆ ಬರುವಂತಹದ್ದು 25,000 ಇಂಟು 0.75 ಇಂಟು 5 ಡಿವೈಡ್ ಬೈ 100. ಹಾಗಾದರೆ ಬರೋದು 937.5. ಪಾಯಿಂಟ್ಗಳನ್ನ ಬಿಡಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್. ಪಾಯಿಂಟ್ಗಳೇ ಏನಿರುತ್ತೋ ಅದನ್ನೇ ಬಿ ಜಿ ಆಗಕ್ಕೆ ಅವಕಾಶ ಇರುತ್ತೆ ಸ್ಟೂಡೆಂಟ್ಸ್. ಸೊ ರೌಂಡ್ ಆಫ್ ಮಾಡೋಕ್ಕೆ ಹೋಗಬೇಡಿ. ಪಾಯಿಂಟ್ ಆದಮೇಲೆ ಮಿನಿಮಮ್ 2 ಡಿಜಿಟ್ ತಗೊಳ್ಳೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನಿದು? ಬಿ ಡಿ. ಇಲ್ಲಿ ನೀವೊಂದು ಗಮನ ಹರಿಸಬೇಕಾಗಿರೋದು, ಇಲ್ಲಿ 0.75 ತಗೊಂಡೆ. ಕೆಲವು ಸಲ ರೆಕರಿಂಗ್ ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್. 0.6666, 0.5555, 0.12345678 ಈ ರೀತಿ ಬಂದ್ಬಿಟ್ಟಾಗ ನೀವು ಫ್ರ್ಯಾಕ್ಷನ್ಸೇ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಆ ಫ್ರ್ಯಾಕ್ಷನ್ ಅಂದರೆ ಇದು 9/12 ಅಂತಲೇ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅದು ಯಾವ ರೀತಿ ತೊಗೊಬೇಕಾಗಿರುತ್ತೆ ಅನ್ನೋ ವಿಚಾರನ ಮತ್ತೆ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಬಿ ಡಿ ಈಕ್ವಲ್ಸ್ ವಾಟ್? ANR ಡಿವೈಡ್ ಬೈ 100. ಇಲ್ಲಿ 0.75 ಅಂತ ಎಕ್ಸಾಕ್ಟ್ ಬಂತು, ಕೆಲವು ಸಲ ಬರಲಿಕ್ಕಿಲ್ಲ. ಅಂತಹ ಸಂದರ್ಭದಲ್ಲಿ
25,000 ಇಂಟು ಎಷ್ಟು 9/12 9/12 ಇಂಟು 5 ದಟ್ಸ್ ಹೋಲ್ ಡಿವೈಡ್ ಬೈ 100 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನೀವು ಕ್ಯಾಲ್ಕುಲೇಟ್ರಲ್ಲಿ ನೀವು ಮಾಡಬೇಕಾಗಿರೋದು 25,000 ಇಂಟು 9 ಡಿವೈಡೆಡ್ ಬೈ 12 ಇಂಟು 5 ಎಷ್ಟು ಬರುತ್ತೆ ಅಂತಂದರೆ 93750 ಡಿವೈಡ್ ಬೈ 100 ಬರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಬಿ ಡಿ ಈಕ್ವಲ್ಸ್ ಡಿವೈಡ್ ಬೈ 100 ಮಾಡಿದ್ರೆ 937.5 ಸೇಮ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಏನಿವ ನಾವು ಮಾಡಿದ್ದು ಬಿ ಡಿ ಮಾಡಿದ್ದು ಸ್ಟೂಡೆಂಟ್ಸ್. ಬಿ ಡಿ ಆದ ನಂತರ ನಾವೇನು ಮಾಡಬೇಕಾಗಿರುತ್ತೆ, ಟಿ ಡಿ ಕಂಡುಹಿಡಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಟಿ ಡಿ ಕಂಡುಹಿಡಿಬೇಕು ಅಂದರೆ ಟಿ ಡಿ ಈಕ್ವಲ್ಸ್ ಏನಂತ ಹೇಳಿದ್ದೀನಿ, ಎ ಎನ್ ಆರ್ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್ ಒಂದು ಎಕ್ಸ್ಟ್ರಾ ಆಗುತ್ತೆ. ಎ ಎನ್ ಆರ್ ಡಿವೈಡ್ ಬೈ 100 ಇದೇನಾಯಿತು, ಬಿ ಡಿ ಆಯ್ತು. ಇದು ಟಿ ಡಿ ಆಗಬೇಕು ಅಂದ್ರೇನೋ ಇದಕ್ಕೊಂದು ಕೊಂಬು ಕೊಡಿ, ಪ್ಲಸ್ ಎನ್ ಆರ್, ಕೊಂಬಿರೋದೇ ಎನ್ ಆರ್, ಆ ಕೊಂಬೆ ಎನ್ ಆರ್. ಯಾವುದು ಕೊಂಬಿರುತ್ತೆ, ಟಿ ಡಿಗಿರುತ್ತೆ. ಹಾಗಾದರೆ ಅಪ್ಲೈ ಮಾಡಿದ್ದೆ ಆದರೆ 25,000 ಇಂಟು ಎನ್ ಅಂತ ತಂದರೆ 0.75. ಯಾವ ರೀತಿ 9/12 ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೀನಿ ಸ್ಟೂಡೆಂಟ್ಸ್. 0.75 ಇಂಟು ಆರ್ ಅಂದರೆ 5 ಡಿವೈಡೆಡ್ ಬೈ 100 ಪ್ಲಸ್ ಎನ್ ಅಂದರೆ 0.75 ಇಂಟು 5. ಹಾಗಾದರೆ 25,000 ಇಂಟು 0.75 ಇಂಟು 5 ಅಂದರೆ ಬರೋದು 93750 ಡಿವೈಡ್ ಬೈ 100 ಪ್ಲಸ್ 0.75 ಇಂಟು 5 ಅಂದರೆ ಬರೋದು 3.75. ಅಂದರೆ ಟಿ ಡಿ ಈಕ್ವಲ್ಸ್ 93750 ಡಿವೈಡ್ ಬೈ 103.75. ಹಾಗಾದರೆ 93,750 ಡಿವೈಡ್ ಬೈ 93,750 divided by 103.75 ಅಂದರೆ ಬರೋದು 903.61 ಬರುತ್ತೆ ಸ್ಟೂಡೆಂಟ್ಸ್. ಏನಿದು ಟಿ ಡಿ. ಹಾಗಾದರೆ ಬಿ ಡಿ ಕಂಡುಹಿಡಿದ್ವಿ, ಟಿ ಡಿ ಕಂಡುಹಿಡಿದ್ವಿ. ಈಗ ಬಿ ಜಿ ಕಂಡುಹಿಡಿಬೇಕು. ಬಿ ಜಿ ಹೇಗೆ ಬರುತ್ತೆ, ಬ್ಯಾಂಕರ್ಸ್ ಗೇನ್ ಹೇಗೆ ಬರುತ್ತೆ ಅಂದರೆ ಬಿ ಡಿ ಮೈನಸ್ ಟಿ ಡಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಬಿ ಡಿ ಎಷ್ಟಂತೆ, ಬಿ ಡಿ ಬಂದಿರೋದು 937.5 ಮೈನಸ್ ಟಿ ಡಿ ಎಷ್ಟು ಬಂದಿರೋದು 903.61. ಪಾಯಿಂಟ್ ಆದಮೇಲೆ 2 ಡಿಜಿಟ್. ಸೊ 937.5 ಮೈನಸ್ 903.61. ಹಾಗಾದರೆ ಬರುವಂತಹದು 33.89 ಬರುತ್ತೆ ಸ್ಟೂಡೆಂಟ್ಸ್. ಏನು ಬರುತ್ತೆ, 33.89 ಬಿ ಜಿ ಬರುತ್ತೆ ಸ್ಟೂಡೆಂಟ್ಸ್. ನಾನು ನಿಮಗೆ ಬಿ ಜಿಗೆ 2 ಫಾರ್ಮುಲಾ ಹೇಳ್ಕೊಟ್ಟಿದ್ದೆ ಸ್ಟೂಡೆಂಟ್ಸ್. ಬಿ ಡಿ ಟಿ ಡಿ ಎರಡೂ ಕಂಡುಹಿಡಿದಿರೋದ್ರಿಂದ ಬಿ ಡಿಯಲ್ಲಿ ಟಿ ಡಿ ಕಳೆದುಬಿಟ್ರೆ ಬರೋದೇ ಬಿ ಜಿ ಅಂತ ಹೇಳಿದ್ದೆ. ಅದೇ ಇನ್ನೊಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೆ, ಬಿ ಜಿ ಈಕ್ವಲ್ಸ್ ಎ ಎನ್ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್ ಅಂತ ಹೇಳಿದ್ದೆ. ಹಾಗಾದರೆ ಅಮೌಂಟ್ ಆಫ್ ದ ಬಿಲ್ ಎಷ್ಟು ಅಂದರೆ 25,000 ಇಂಟು ಎನ್ ಅಂದರೆ ಏನು ಅಂತ ಹೇಳಿದೆ, ನಂಬರ್ ಆಫ್ ಇಯರ್ಸ್ ಅಂದರೆ 0.75 ಹೋಲ್ ಸ್ಕ್ವೇರ್ ಇಂಟು ಆರ್ ಅಂದರೆ ಎಷ್ಟು 5 ಸ್ಕ್ವೇರ್
ದಟ್ಸ್ ಡಿವೈಡೆಡ್ ಬೈ 100 ಆಫ್ 100 ಪ್ಲಸ್ 0.75 ಇಂಟು 5. ಹಾಗಾದರೆ ಬರುವಂತಹದ್ದು 25,000 ಇಂಟು 0.75 ಇಂಟು 0.75 ಅಂದರೆ ಬರೋದು 0.5625 ಇಂಟು 5 ಸ್ಕ್ವೇರ್ ಅಂದರೆ 25 ಡಿವೈಡೆಡ್ ಬೈ 100 ಆಫ್ 0.75 ಇಂಟು 5 ಅಂದರೆ ಇಲ್ಲಿ ಮಾಡಿದ್ದೀರಾ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 0.75 ಇಂಟು 5 ಅಂದರೆ ಬರೋದು 3.75. ಅದಕ್ಕೆ 100ನ ಆ್ಯಡ್ ಮಾಡಿದ್ರೆ ಬರೋದು 103.75. ಮತ್ತೆ ಇನ್ನೊಂದ್ಸಲ ವೆರಿಫೈ ಮಾಡ್ಕೊಳ್ಳಿ, ಮತ್ತೆ ಸ್ಟೆಪ್ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಹಾಗಾದ್ರೆ ಇಲ್ಲಿ ಏನಂತ ಇಟ್ಬಿಡೋಣ, 103.75 ಅಂತ ಹೇಳೋಣ ಸ್ಟೂಡೆಂಟ್ಸ್. ಹಾಗಾದ್ರೆ ಈಗ ಮಲ್ಟಿಪ್ಲೈ ಮಾಡಿದ್ದೆ ಆದರೆ ಇಂಟು 25 ಇಂಟು 25,000 ಅಂದರೆ ಬರುವಂತಹದ್ದು 351,562.5 ಡಿವೈಡ್ ಬೈ 100 ಇಂಟು 103.75 ಬರೋದು 10375. ಸೊ ಡಿವೈಡ್ ಮಾಡಿದ್ರೆ 10375 ಬರುವಂತಹದ್ದು 33.89. ಏನಿದು ಬಿ ಜಿ ಅಂದರೆ ಸ್ಟೂಡೆಂಟ್ಸ್, ಈ ಫಾರ್ಮುಲಾ ಹಾಕಿದ್ರು ಕೂಡ ನಮಗೆ ಅಷ್ಟೇ ಬರುತ್ತೆ ಸ್ಟೂಡೆಂಟ್ಸ್, 33.89. 33.89. ಹಾಗಾದರೆ ನಾವು ಏನೇನು ಕಂಡುಹಿಡಿದ್ವಿ, ಮೊದಲನೇ ಪ್ರಾಬ್ಲಮು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಬಿ ಡಿ ಕಂಡುಹಿಡಿದ್ವಿ, ಟಿ ಡಿ ಕಂಡುಹಿಡಿದ್ವಿ, ಬಿ ಜಿ ಕಂಡುಹಿಡಿದ್ವಿ. ಈಗಿವಾಗ ನಾವು ಮಾಡಬೇಕಾಗಿರೋದೇನು, ಬಿ ಡಿ ಆಯಿತು, ಟಿ ಡಿ ಆಯಿತು, ಬಿ ಜಿ ಆಯಿತು. ಈಗ ನಾವು ಕಂಡುಹಿಡಬೇಕಾಗಿರೋದು ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ಸ್ ಏನಂತ ಹೇಳಿದೆ ಸ್ಟೂಡೆಂಟ್ಸ್, ಟಿ ಡಿಗೆ ಏನಿರುತ್ತೋ ಅದೇ ಇರುತ್ತೆ ಅಂತ ಹೇಳಿದ್ದೀನಿ. ಕೊಂಬು ಹಾಕಬೇಕು, ಪ್ಲಸ್ ಏನ ಇಲ್ಲೇನು ಮಾಡಬೇಕು, 100A ಹಾಕಬೇಕು ಅಂತ ಹೇಳಿದ್ದೆ ನಾನು ನಿಮಗೆ. ಜ್ಞಾಪಕ ಬಂತು ಅನಿಸುತ್ತೆ ಸ್ಟೂಡೆಂಟ್? ಒಂದೆರಡು ಸಲ ಬರೀರಿ, ಪ್ರಾಕ್ಟೀಸ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. 100 ಇಂಟು 25,000 ಡಿವೈಡ್ ಬೈ 100 ಪ್ಲಸ್ 3.75 ಬಂದ್ಬಿಟ್ಟಿದೆ ಅಲ್ವ ಇಲ್ಲೇನೆ. ಹಾಗಾದರೆ 25,000 ಇಂಟು 100 ಡಿವೈಡ್ ಬೈ 103.75. ಹಾಗಾದರೆ 25,000 ಇಂಟು 100 ಡಿವೈಡ್ ಬೈ 103.75 ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ಸ್ 24,096.39 ಬರುತ್ತೆ ಸ್ಟೂಡೆಂಟ್ಸ್. ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? ಮೂರನೇ ಡಿಜಿಟ್ನ 38 ಅಂತ ಇತ್ತು, ಅದ್ರ ಪಕ್ಕದಲ್ಲಿ 5 ಇರೋದಕ್ಕೆ 39 ಮಾಡ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಇದೇನೆ ಪ್ರೆಸೆಂಟ್ ವ್ಯಾಲ್ಯೂ ಆಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಇನ್ನೊಂದು ವಿಚಾರ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಅಮೌಂಟ್ ಆಫ್ ದ ಬಿಲ್ ಇರೋದು 25,000. ಟಿ ಡಿ ಇರೋದು ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಟಿ ಡಿ ಇರೋದು ಎಷ್ಟು ಸ್ಟೂಡೆಂಟ್ಸ್? 903.61. ಹಾಗಾದರೆ 25,000 ರೂಪಾಯಿನಲ್ಲಿ 903.61ನ ಕಳೆದು ಬಿಡೋಣ ಸ್ಟೂಡೆಂಟ್ಸ್. 25,000ದಲ್ಲಿ ಮೈನಸ್ 903.61ನ ಕಳೆದ್ರೆ ಬರುವಂತಹದ್ದು
24,096.39 ಅದೇನೇ ಪಿ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಪಿಗೆ ಇನ್ನೊಂದು ಫಾರ್ಮುಲಾ ಉದುರ್ತು ಯಾವ ರೀತಿ ಅಂತಂದರೆ ಅಮೌಂಟ್ನಲ್ಲಿ, ಯಾವುದರಲ್ಲಿ ಸ್ಟೂಡೆಂಟ್ಸ್? ಅಮೌಂಟ್ನಲ್ಲಿ ಏನು ಕಳಿಬೇಕು ಸ್ಟೂಡೆಂಟ್ಸ್? ಟಿ ಡಿ ಕಳೆದ್ರೆ ಯಾವುದ್ರಲ್ಲಿ ಯಾವ್ದು ಕಳಿಬೇಕಾಗಿರುತ್ತೆ? ಪ್ರೆಸೆಂಟ್ ವ್ಯಾಲ್ಯೂ ಬೇಕು ಅಂದರೆ ಅಮೌಂಟ್ನಲ್ಲಿ ಟಿ ಡಿ ಕಳೆದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ ಸ್ಟೂಡೆಂಟ್ಸ್. ಅಮೌಂಟ್ನಲ್ಲಿ ಟಿ ಡಿ ಕಳೆದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಅಮೌಂಟಲ್ಲಿ ಟಿ ಡಿ ಕಳೆದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಅದೇ ಪ್ರಶ್ನೆ, ಇದೇ ಪ್ರಾಬ್ಲಮಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಡಿಸ್ಕೌಂಟೆಡ್ ವ್ಯಾಲ್ಯೂ, ಆಗಲೇ ಥಿಯರಿ ಹೇಳುವಾಗ ಹೇಳಿದ್ದೀನಿ, ಡಿಸ್ಕೌಂಟೆಡ್ ವ್ಯಾಲ್ಯೂ ಅಂದರೆ ಡಿಸ್ಕೌಂಟ್ ಮಾಡಿಸಿದ ಮೇಲೆ ಅವನಿಗೆ ಎಷ್ಟು ಸಿಗುತ್ತೆ ಅಂದ್ಬಿಟ್ಟಿದೆ. ಅವನಿಗೆ ಎಷ್ಟು ಸಿಗುತ್ತೆ ಅಂತ ಅನ್ನೋದನ್ನೇ ಇನ್ನೊಂದು ಏನಂತ ಹೇಳ್ತೀರಾ ಅಂತಂದರೆ ಅಮೌಂಟ್ ರಿಸೀವ್ಡ್ ಬೈ ದ ಹೋಲ್ಡರ್ ಆಫ್ ದ ಬಿಲ್ ಅಂತ ಕೂಡ ಹೇಳ್ತೀವಿ ಸ್ಟೂಡೆಂಟ್ಸ್. ಅಮೌಂಟ್ ರಿಸೀವ್ಡ್ ಬೈ ದ ಹೋಲ್ಡರ್ ಆಫ್ ದ ಬಿಲ್ ಅಂದ್ರೂ ಒಂದೇ, ಯಾರು ಬಿಲ್ನ ಹೋಲ್ಡ್ ಮಾಡಿರ್ತಾನೋ ಅವನು ಎಷ್ಟು ರಿಸೀವ್ ಮಾಡ್ತಾನೆ ಅಂದರೆ 25,000 ರೂಪಾಯಿ ಬಿಲ್ ಬೆಲೆ. ಅದರಲ್ಲಿ ಬಿ ಡಿ ಎಷ್ಟೋಯ್ತು? ಬಿ ಡಿ ಎಷ್ಟೋಯ್ತು? ಬಿ ಡಿ 937.5 937.5 ನ ಕಳೆದ್ರೆ 25,000ಅಲ್ಲಿ 937.5 ನ ಕಳೆದ್ರೆ ಬರುವಂತಹದು 24,062.5. ಇದನ್ನೇ ಏನಂತ ಕರಿತೀರ ನೀವು? ಡಿಸ್ಕೌಂಟೆಡ್ ವ್ಯಾಲ್ಯೂ ಅಥವಾ ಅಮೌಂಟ್ ರಿಸೀವ್ಡ್ ಬೈ ದ ಹೋಲ್ಡರ್ ಆಫ್ ದ ಬಿಲ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಕ್ವಶನ್ ಇದನ್ನೂ ಬೇಕಾದ್ರೆ ಸೇರಿಸ್ಬೋದು ಸ್ಟೂಡೆಂಟ್ಸ್. ಹಾಗಾದರೆ ಈ ಪ್ರಾಬ್ಲಮಲ್ಲಿ ನಾವು ಏನೇನನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ, ಒಂದು ಬಿ ಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇನ್ನೊಂದು ಟಿ ಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇನ್ನೊಂದು ಬಿ ಜಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಮತ್ತೊಂದು ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಪ್ರೆಸೆಂಟ್ ವ್ಯಾಲ್ಯೂಗೆ ಫಾರ್ಮುಲಾ ಅಂತೂ ಗೊತ್ತಾಗೋಯ್ತು, 100/100 NR ಅಂದ್ಬಿಟ್ಟಿದೆ. ಅದ್ರ ಜೊತೆಗೆ ಇನ್ನೊಂದು ರಹಸ್ಯ ಗೊತ್ತಾಗೋಯ್ತು ನಿಮಗೆ, ಅಮೌಂಟ್ನಲ್ಲಿ ಟಿ ಡಿ ಕಳೆದ್ರೂ ಕೂಡ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ ಅನ್ನೋದು ಗೊತ್ತಾಗೋಯ್ತು ಸ್ಟೂಡೆಂಟ್ಸ್. ದೆನ್ ಡಿಸ್ಕೌಂಟೆಡ್ ವ್ಯಾಲ್ಯೂ ಕೂಡ ಕಂಡುಹಿಡಿದ್ವಿ ಸ್ಟೂಡೆಂಟ್ಸ್. ಇಷ್ಟೊತ್ತು ನಾವು ಮಾಡಿದ್ದು 9ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ ಬನ್ನಿ 10ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಈಗ ನಾವು ಮಾಡಿದ್ದು 9ನೇ ಪ್ರಾಬ್ಲಮ್. ಹೀಗೆ ಹೋಗೋಣ 10ನೇ ಪ್ರಾಬ್ಲಮ್ಗೆ. ಬನ್ನಿ ಸ್ಟೂಡೆಂಟ್ಸ್. ಏನಂತ ಹೇಳ್ತದೆ 10ನೇ ಪ್ರಾಬ್ಲಮ್? ಒಂದ್ಸರಿ ನೋಡೋಣ. ಫೈಂಡ್ ಟಿ ಡಿ, ಬಿ ಡಿ, ಬಿ ಜಿ ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆನ್ ಎ ಬಿಲ್ ಆಫ್ rupees 1 lakh ಡ್ಯೂ 6 months, ಹೆನ್ಸ್ ಅಟ್ 10% per annum. ಫಸ್ಟ್ ಏನು ಮಾಡೋಣ, ಗಿವನ್ ಡೇಟನ್ನು ನೀಟಾಗಿ ಅದನ್ನು ಬರ್ಕೊಂಬಿಡೋಣ. ಸೊ ಗಿವನ್ ಡೇಟಾ ಏನಿದೆ, ಅಮೌಂಟ್ ಆಫ್ ದ ಬಿಲ್ ಎಷ್ಟಿದೆಯಂತೆ? 1 lakh ಇದೆಯಂತೆ. ದೆನ್ ಏನಂತ ಎಷ್ಟಿದೆಯಂತೆ? 6 months ಅಂತೆ. 6 months ಅಂದರೆ 6/12 ಅಂದರೆ 0.5. ಆರ್ ಎಷ್ಟಂತೆ? 10% ಅಂತೆ. ಆರ್ ಎಷ್ಟಂತೆ ಸ್ಟೂಡೆಂಟ್ಸ್? 10% ಅಂತೆ. ಹಾಗಾದರೆ ಎ ಗೊತ್ತಾಯಿತು, ಎನ್ ಗೊತ್ತಾಯಿತು, ಆರ್ ಗೊತ್ತಾಯಿತು. ಈಗೇನು ಮಾಡೋಣ ಸ್ಟೂಡೆಂಟ್ಸ್? ಬಿ ಡಿನೇ ಕ್ಯಾಲ್ಕುಲೇಟ್ ಮಾಡೋಣ. ಬಿ ಡಿ ಈಕ್ವಲ್ಸ್ ANR/100. ಅಮೌಂಟ್ ಎಷ್ಟು? 1 lakh ಇಂಟು ಎನ್ ಅಂದರೆ ಎಷ್ಟು? 0.5 ಇಂಟು ರೇಟ್ ಎಷ್ಟು? ರೇಟ್ ಬಂದು 10%, 10/100. ಹಾಗಾದರೆ ಬರುವಂಥದ್ದು ಸ್ಟೂಡೆಂಟ್ಸ್ 1 lakh ಇಂಟು 0.5 ಇಂಟು 10 ಅಂದರೆ ಬರೋದು 5 lakh/100. ಹಾಗಾದರೆ ಬಿ ಡಿ ಬರೋದು 5,000 ಬರುತ್ತೆ ಸ್ಟೂಡೆಂಟ್ಸ್. ಏನು ಬರುತ್ತೆ? ಬಿ ಡಿ ಬರೋದು 5,000. ಹಾಗಾದರೆ ನಿಮ್ಗೊಂದು ಐಡಿಯಾ ಬಂದ್ಬಿಡ್ತು. ಇಲ್ಲೇ ಅಕಸ್ಮಾತ್ ಏನಾದರೂ ಡಿಸ್ಕೌಂಟೆಡ್ ವ್ಯಾಲ್ಯೂ ಅಥವಾ
ಹೋಲ್ಡರ್ ಆಫ್ ದ ಅಮೌಂಟ್ ರಿಸೀವ್ಡ್ ಬೈ ದ ಹೋಲ್ಡರ್ ಆಫ್ ದ ಬಿಲ್ ಅಂತಂದ್ರೂ ಡಿಸ್ಕೌಂಟೆಡ್ ವ್ಯಾಲ್ಯೂ ಅಂದ್ರೆ ಎರಡು ಒಂದೇ. ಏನು ಮಾಡಬೇಕಾಗಿರುತ್ತೆ, ಎ ಮೈನಸ್ ಬಿ ಡಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅಮೌಂಟ್ ಎಷ್ಟು ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್ ಏನಿದೆ ಆ ಫೇಸ್ ವ್ಯಾಲ್ಯೂನಲ್ಲಿ ಬಿ ಡಿನ ಕಳೆದ್ರೆ ಬರೋದು ಡಿಸ್ಕೌಂಟೆಡ್ ವ್ಯಾಲ್ಯೂ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 1,00,000 ಮೈನಸ್ 5,000. ಹಾಗಾದರೆ ಬರುವಂತಹದ್ದು ಡಿಸ್ಕೌಂಟೆಡ್ ವ್ಯಾಲ್ಯೂ ಎಷ್ಟು ಅಂದರೆ 95,000 ಆಗಿರುತ್ತೆ ಸ್ಟೂಡೆಂಟ್. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಬಿ ಡಿ ಆಯಿತು. ನೆಕ್ಸ್ಟ್ ಆಮೇಲೆ ಕಂಡುಹಿಡಿಯೋಣ ಟಿ ಡಿನ. ಟಿ ಡಿ ಒಂದು ಸ್ವಲ್ಪ ತೇಡ. ಈ ಫಾರ್ಮುಲಾ ಏನಿದೆಯೋ ಇದೇ ಫಾರ್ಮುಲಾಗೆ ಪ್ಲಸ್ ಎನ್ ಆರ್ ಹಾಕಬೇಕಾಗಿರುತ್ತೆ. ಎ ಎನ್ ಆರ್ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಹಾಗಾದರೆ ಎ ಎನ್ ಆರ್ ಅಂದರೆ 1,00,000 ಇಂಟು 0.5 ಇಂಟು 10 ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಎನ್ ಆರ್ ಅಂದರೆ ಇಲ್ಲಿ ಏನಿದೆಯೋ ಅದನ್ನೇ ಬರ್ಕೊಂತೀರ. ಏನಿದೆ ಇಲ್ಲಿ 0.5 ಇಂಟು 10. ಹಾಗಾದ್ರೆ ಇಷ್ಟು ನಾನು ನಿಮಗೆ ಲಾಜಿಕ್ ಇಲ್ಲೇ ಕೊಡ್ತಾ ಇದ್ದೀನಿ. ಇಷ್ಟು ಮಲ್ಟಿಪ್ಲೈ ನಾವು ಮಾಡಿದ್ದಕ್ಕೆ ಇಲ್ಲಿ ನಾವು ಆಲ್ರೆಡಿ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಮತ್ತೆ ಕ್ಯಾಲ್ಕುಲೇಟರಲ್ಲಿ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟು ಬರುತ್ತೆ? 1,00,000 ಬರುತ್ತೆ ಸ್ಟೂಡೆಂಟ್ಸ್. ಅಕಸ್ಮಾತ್ ನೀವು ಅಲ್ಲಿ ಎಕ್ಸಾಮಿನೇಷನಲ್ಲಿ ವೆರಿಫೈ ಮಾಡಿದ್ರು ಸೇಮ್ ಇದೇ ಬರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟು? 5,00,000 ಡಿವೈಡ್ ಬೈ 100 ಪ್ಲಸ್ 0.5 ಇಂಟು 10 ಅಂದರೆ ಬರೋದು 5 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 5,00,000 ಡಿವೈಡ್ ಬೈ 105. ಹಾಗಾದರೆ ಬರೋದು ಟಿ ಡಿ ಈಕ್ವಲ್ಸ್ ಎಷ್ಟು ಸ್ಟೂಡೆಂಟ್ಸ್? 5,00,000 ಡಿವೈಡ್ ಬೈ 105 ಅಂದರೆ ಬರೋದು 4761.9 ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ವಿಚಾರ ನಿಮ್ಗೆ ಇನ್ನೊಂದು ಗೊತ್ತಾಗೋಯ್ತು. ಏನು ಗೊತ್ತಾಗೋಯ್ತು? ಪ್ರೆಸೆಂಟ್ ವ್ಯಾಲ್ಯೂ ಏನು ಮಾಡ್ಬೋದು? ಅಮೌಂಟ್ ಮೈನಸ್ ಟಿ ಡಿ ಮಾಡ್ಬೋದು ಸ್ಟೂಡೆಂಟ್ಸ್. ಅಮೌಂಟ್ ಎಷ್ಟು? 1,00,000 ಮೈನಸ್ ಟಿ ಡಿ ಅಂದರೆ ಎಷ್ಟು? 4761.9 ಮೈನಸ್ 1,00,000 ಅಂದರೆ ಬರುವಂತಹದ್ದು ಪಿ ಈಕ್ವಲ್ಸ್ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 95,238.1 ಬರುತ್ತೆ. ಇದೇ ಪ್ರೆಸೆಂಟ್ ವ್ಯಾಲ್ಯೂ ಆಗಿರುತ್ತೆ ಸ್ಟೂಡೆಂಟ್ಸ್. ಅಕಸ್ಮಾತ್ ಪ್ರೆಸೆಂಟ್ ವ್ಯಾಲ್ಯೂ ಫಾರ್ಮುಲಾನ ನಾವು ಹಾಕಿದ್ರೂ ಕೂಡ ಹಾಕೋಣ. ಇಲ್ಲಿ ನೋಡೋಣ, ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫಾರ್ಮುಲಾ ಹಾಕೋಣ. ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ಸ್ ಏನು ಹೇಳಿದ್ದೀನಿ ಸ್ಟೂಡೆಂಟ್ಸ್? ತೇಡ ಏನಿರುತ್ತೋ ಅದನ್ನೇ ಕಂಟಿನ್ಯೂ ಮಾಡಿ. 100 ಪ್ಲಸ್ ಎನ್ ಆರ್ ಹಾಗೇ ಇರುತ್ತೆ. ಇಲ್ಲಿ 100A ಹಾಕಿ ಅಂತ ಹೇಳಿದೆ ಸ್ಟೂಡೆಂಟ್ಸ್. 100 ಇಂಟು 1,00,000 ಡಿವೈಡ್ ಬೈ 100 ಪ್ಲಸ್ 0.5 ಇಂಟು 10. ಹಾಗಾದರೆ ಬರೋದು 1,00,000 ಇಂಟು 100 ಡಿವೈಡ್ ಬೈ ಇದು ಕೂಡಿದ್ರೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 5 ಬರುತ್ತೆ ಅಂದೆ. 5 ಪ್ಲಸ್ 100 ಏನಾಗಿರುತ್ತೆ? 105 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 1,00,000 ಇಂಟು 100 ಡಿವೈಡ್ ಬೈ 105. ಹಾಗಾದರೆ ಬರುವಂತಹದ್ದು 95,238.1 ಆಗಿದೆ ಸ್ಟೂಡೆಂಟ್ಸ್. ಸೇಮ್ ರಿಸಲ್ಟೇ ಬರುವಂತಹದ್ದು. ಹಾಗಾದರೆ ಬಿ ಡಿ ಬಂದ ನಂತರ ಅಮೌಂಟಲ್ಲಿ ಬಿ ಡಿನ ಕಳೆದ್ರೆ ಬರೋದು ಡಿಸ್ಕೌಂಟೆಡ್ ವ್ಯಾಲ್ಯೂ. ಟಿ ಡಿ ಕಂಡಿಡಿದ ನಂತರ ಅಮೌಂಟಲ್ಲಿ ಟಿ ಡಿನ ಕಳೆದ್ರೆ ಬರೋದು ಪ್ರೆಸೆಂಟ್ ವ್ಯಾಲ್ಯೂ. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ. ಅವನೇನು ಕೇಳಿರ್ತಾನೋ ಆ ರೀತಿಗೆ ನಾನೊಂದು ಲಿಂಕ್ ಕೊಡ್ತಾ ಇದ್ದೀನಿ. ಆ ಲಿಂಕ್ ಪ್ರಕಾರವಾಗಿ ನೀವು ತೊಗೊಳ್ಬೇಕು. ಫಾರ್ಮುಲಾನು ಹಾಗೆ ಒಂದು ಮೈಂಡ್ ಸೆಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ನೀವು ಈಗ ನೋಡಿದ್ದೀರಾ, ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಆಗ ಮಾತ್ರನೇ ಅಂಟಿಕೊಳ್ಳೋದು. ಇಲ್ಲಾಂದರೆ ಈಗ ನೋಡಿದ್ದೀರಾ, ಅರ್ಥ ಆಯಿತು ಅಂದ್ಬಿಟ್ಟು ನೀವು ಬಿಟ್ಟರು ನಾಡಿದ್ದಕ್ಕೆ ಜ್ಞಾಪಕನೇ ಇರೋದಿಲ್ಲ. ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ
ಬಿ ಜಿ ಕಾಂಪ್ಯೂಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ಕಾಂಪ್ಯೂಟ್ ಮಾಡಬೇಕಾಗಿರುತ್ತೆ? ಬಿ ಜಿ ಕಾಂಪ್ಯೂಟ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಬ್ಯಾಂಕರ್ಸ್ ಗೇನ್ ಈಕ್ವಲ್ಸ್ ಬಿ ಡಿ ಮೈನಸ್ ಟಿ ಡಿ, ಅಥವಾ ಬ್ಯಾಂಕರ್ಸ್ ಗೇನ್ ಈಕ್ವಲ್ಸ್ ಎ ಎನ್ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡ್ ಬೈ 100 ಆಫ್ 100 ಪ್ಲಸ್ ಎನ್ ಆರ್. ಈ ಎರಡು ಫಾರ್ಮುಲಾದಲ್ಲಿ ಯಾವ ಫಾರ್ಮುಲಾ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಸ್ಟೂಡೆಂಟ್ಸ್. ಇದು ಸಿಕ್ಕಾಪಟ್ಟೆ ಈಸಿ, ಇದು ಸಿಕ್ಕಾಪಟ್ಟೆ ಕಷ್ಟ. ಸೊ ನಾನು ಬಿ ಡಿ ಮೈನಸ್ ಟಿ ಡಿ ಅನ್ನೋದನ್ನೇ ತೊಗೊತೀನಿ. ಕಾರಣ ಏನಕ್ಕೆ ಅಂತಂದರೆ ಬಿ ಡಿ ಆಲ್ರೆಡಿ ನಾವು ಕಾಂಪ್ಯೂಟ್ ಮಾಡಿಬಿಟ್ಟಿದ್ದೀವಿ, ಟಿ ಡಿನೂ ಕಾಂಪ್ಯೂಟ್ ಮಾಡಿಬಿಟ್ಟಿದ್ದೀವಿ. ನೋಡ್ರಿ, ಬಿ ಡಿನೂ ಕಾಂಪ್ಯೂಟ್ ಮಾಡಿದ್ದೀವಿ, ಟಿ ಡಿನೂ ಕಾಂಪ್ಯೂಟ್ ಮಾಡಿದ್ದೀವಿ. ಹಾಗಾದರೆ ಬಿ ಜಿ ಈಕ್ವಲ್ಸ್ ಬಿ ಡಿ ಮೈನಸ್ ಟಿ ಡಿ. ಹಾಗಾದರೆ ಬಿ ಡಿ ಎಷ್ಟು ಅಂದರೆ 5000, ಟಿ ಡಿ ಎಷ್ಟು ಅಂದರೆ 4761.9. ಹಾಗಾದರೆ ಕಳೆದ್ರೆ ಬರೋದು 5000 ಮೈನಸ್ 4761.9 ಅಂದರೆ ಬರೋದು 238.1 ಬರುತ್ತೆ. ಏನಿದು ಇದೇ ಬ್ಯಾಂಕರ್ಸ್ ಗೇನ್. ಅದೇ ಅಕಸ್ಮಾತ್ ಏನಾದ್ರು ನಾವು ಬಿ ಜಿ ಈಕ್ವಲ್ಸ್ ಎ ಎನ್ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡ್ ಬೈ 100 ಆಫ್ 100 ಪ್ಲಸ್ ಎನ್ ಆರ್ ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೂ ಕೂಡ ಅದೇ ಬರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈ ಪ್ರಾಬ್ಲಮ್ನಲ್ಲಿ ಏನೇನು ಕೇಳಿದನೋ ಅದನ್ನೆಲ್ಲ ಸಾಲ್ವ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಟಿ ಡಿ ಮಾಡಿದ್ವಿ, ಬಿ ಡಿ ಮಾಡಿದ್ವಿ, ಬಿ ಜಿ ಮಾಡಿದ್ವಿ ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಕಾಂಪ್ಯೂಟ್ ಮಾಡಿದ್ವಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 10ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದರೆ ಈಗ ಹೋಗ್ಬೇಕಾಗಿರೋದು ನಾವು 11ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, 11ನೇ ಪ್ರಾಬ್ಲಮ್ ನೋಡುವ. ಏನಂತೆ 11ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದ್ದಾನೆ? ಫೈಂಡ್ ದ ಟಿ ಡಿ, ಬಿ ಡಿ ಆ್ಯಂಡ್ ಬಿ ಜಿ ಪ್ರೆಸೆಂಟ್ ವ್ಯಾಲ್ಯೂ ಆನ್ ಎ ಬಿಲ್ ಆಫ್ rupees 31,000 ಡ್ಯೂ 9 months, hence at 12% per annum. ಇದು ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಬಿ ಡಿ ಈಕ್ವಲ್ಸ್ ಎ ಎನ್ ಆರ್ ಡಿವೈಡ್ ಬೈ 100, ಟಿ ಡಿ ಈಕ್ವಲ್ಸ್ ಒಂದು ಕೊಂಬಾಕಿ ಎ ಎನ್ ಆರ್ ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಅದೇ ಅಕಸ್ಮಾತ್ ಏನು ಬಂತು ಅಂತಂದರೆ ಪ್ರೆಸೆಂಟ್ ವ್ಯಾಲ್ಯೂ ಬೇಕು ಅಂದರೆ ಡಿನಾಮಿನೇಟರ್ ಹಂಗೆ ಫಾಲೋ ಆಗುತ್ತೆ. ಏನು ಫಾಲೋ ಆಗುತ್ತೆ? ಡಿವೈಡ್ ಬೈ 100 ಪ್ಲಸ್ ಎನ್ ಆರ್. ಇಲ್ಲಿ 100 ಹಾಕಬೇಕು ಅಂತ ಗೊತ್ತಿರಬೇಕು. ಅಥವಾ ಈ ಟಿ ಡಿ ಬಂದ ನಂತರನೇ ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ಸ್ ಎ ಮೈನಸ್ ಟಿ ಡಿ ಮಾಡಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ಡಿಸ್ಕೌಂಟೆಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ನಾವು ಮಾಡಬೇಕು ಅಂತಂದರೆ ಎ ಮೈನಸ್ ಬಿ ಡಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಬಿ ಡಿ ಮತ್ತು ಟಿ ಡಿ ಎರಡು ಕಂಡಿಡಿದ್ವಿ ಅಂತಂದರೆ ಬಿ ಜಿ ಆಟೋಮೆಟಿಕಾಗಿ ಬಂದ್ಬಿಡುತ್ತೆ ಬಿ ಡಿ ಮೈನಸ್ ಟಿ ಡಿ. ಅದೇನೆ ಫಾರ್ಮುಲಾ ಹಾಕಬೇಕು ಅಂತಂದರೆ ಬಿ ಜಿ ಈಕ್ವಲ್ಸ್ ಎ ಎನ್ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡ್ ಬೈ 100 ಆಫ್ 100 ಪ್ಲಸ್ ಎನ್ ಆರ್ ಆಗಿರುತ್ತೆ ಸ್ಟೂಡೆಂಟ್. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಈ ಕೊಟ್ಟಿರುವಂತಹ ಪ್ರಾಬ್ಲಮಲ್ಲಿ ಎ ಅಂದರೆ 31,000 ಆಗಿದೆ, ಎನ್ ಅಂತಂದರೆ 9 months 9/12 ಅಂದರೆ 0.75 ಆಗಿರುತ್ತೆ, ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 12% ಆಗಿದೆ ಸ್ಟೂಡೆಂಟ್ಸ್. ಎ ಗೊತ್ತು, ಎನ್ ಗೊತ್ತು, ಆರ್ ಗೊತ್ತು. ನೀವೇನು ಮಾಡಬೇಕಾಗಿರುತ್ತೆ? ನೀವೇ ಸಾಲ್ವ್ ಮಾಡ್ಬೋದು. ಇದು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಇದು 11ನೇ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಹಾಗಾದರೆ ಹೋಗೋಣ ಈಗ 12ನೇ ಪ್ರಾಬ್ಲಮ್ಗೆ. 12ನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಅಂತಂದರೆ ನೋಡುವ. ಫೈಂಡ್ ಟಿ ಡಿ ಆ್ಯಂಡ್ ಬಿ ಡಿ, ಬಿ ಜಿ ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂ, ಸೇಮ್ ಪ್ರಾಬ್ಲಮ್, ಆನ್ ಎ ಬಿಲ್ ಆಫ್ rupees 3,65,000. ಹಾಗಾದರೆ ಗಿವನ್ ಬರ್ಕೊಳ್ಳೋಣ. ಗಿವನ್ ಏನಂತೆ? ಅಮೌಂಟ್ ಅಂದರೆ ಎ ಫೇಸ್ ವ್ಯಾಲ್ಯೂ ಆಫ್ ದ ಬಿಲ್, ಸಮ್ ಎಲ್ಲನೂ ಒಂದೇ. ಎಷ್ಟಂತೆ? 3,65,000 ಅಂತೆ. ರೇಟ್ ಎಷ್ಟಂತೆ? 20% ಅಂತೆ. ಎನ್ ಎಷ್ಟಂತೆ? ಡೇಸ್ನಲ್ಲಿ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಏನು ಕೊಟ್ಟಿದ್ದಾನೆ? ಡೇಸ್. ಈ ಎನ್ ಅನ್ನೋದು ಅಕಸ್ಮಾತ್ ಏನಾದರೂ
ಮಂತಲ್ಲಿ ಕೊಟ್ಟಿದ್ರೆ ಏನು ಕೊಟ್ಟಿದೆ, ಮಂತಲ್ಲಿ ಕೊಟ್ಟಿದ್ರೆ ಸೇ ಫಾರ್ ಎಕ್ಸಾಂಪಲ್ 3 months ಅಂದರೆ ಇಯರ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ 3/12 ಹಾಕೋಬೇಕಾಗಿರುತ್ತೆ. ವೀಕ್ಸಲ್ಲಿ ಕೊಟ್ಟಿದ್ರೆ 3 weeks ಅಂದರೆ 3/52 ಹಾಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಡೇಸಲ್ಲಿ ಕೊಟ್ಟಿದ್ದ ಅಂದರೆ 3/365 ಹಾಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 3 years ಅಂತ ಹೇಳಿದ್ರೆ ಜಸ್ಟ್ 3 ಅಂತ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅಲ್ಲಿ ಎಡುತ್ತೀರ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್ ನಾನು ಹೇಳಿದ್ದು. ಅಕಸ್ಮಾತ್ ಇಲ್ಲಿ ಡ್ಯೂ ಎಷ್ಟು ಡೇಸ್ಗೆ ಅಂತ ಕೊಟ್ಟರೆ ಅಂದರೆ /365 ಹಾಕಿ. ಸೇ ಫಾರ್ ಎಕ್ಸಾಂಪಲ್ 73 days ಅಂದರೆ 73/365 ಹಾಕಿ. ಏನಂದರೆ 73/365. ಇಲ್ಲಿ ಗಮನ ಹರಿಸಬೇಕಾಗಿರೋ ಒಂದು ವಿಚಾರ ಏನು ಅಂತಂದರೆ ಇಲ್ಲಿ 1/5 ಬರುತ್ತೆ ಅಂದರೆ 0.2 ಬರುತ್ತೆ ಸ್ಟೂಡೆಂಟ್. ಎನ್ ಅಂದರೆ 0.2. ಪಾಯಿಂಟ್ಗಳು ಬಂದರೆ ಪಾಯಿಂಟ್ ರೆಕರಿಂಗ್ ಇದ್ರೆ ಅಂದರೆ ರೆಕರಿಂಗ್ ಹಾಗೆ ತೊಗೊಬೇಕಾಗಿರುತ್ತೆ. ಈ ಫ್ರ್ಯಾಕ್ಷನ್ ರೀತಿಯಲ್ಲೇ ಮಾಡುವಂಥದ್ದನ್ನು ಹೇಳ್ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಫಸ್ಟ್ ಪ್ರಾಬ್ಲಮ್ ಅಂದರೆ ಯಾವ ರೀತಿ ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಎನ್ ಅಂದರೆ ಈ ರೀತಿ ಇರುತ್ತೆ. ಅದೇ 35 weeks ಅಂತ ಕೊಟ್ಟಿದ್ದೀರಿ. ಎನ್ ಈಕ್ವಲ್ಸ್ 20 weeks ಅಂತ ಹೇಳಿದರೆ 20 weeks ಅಂತ ಹೇಳಿದರೆ 20/52 ಅಂತ ಆಗ್ತೀರ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದು ಕೂಡ ನಾನು ನಿಮಗೆ ಹೋಮ್ ವರ್ಕ್ ಆಗಿ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಏನಿದು 12ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗೋಣ 13ನೇ ಪ್ರಾಬ್ಲಮ್ಗೆ ಹೋಗೋಣ ಸ್ಟೂಡೆಂಟ್ಸ್. 13ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದ್ದಾನೆ, ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಬ್ಯಾಂಕರ್ಸ್ ಡಿಸ್ಕೌಂಟ್ ಆ್ಯಂಡ್ ಟ್ರೂ ಡಿಸ್ಕೌಂಟ್. ಈಗ ಇವಾಗ ನಾನು ಹೈಲೈಟ್ ಮಾಡ್ತೀನಿ. ಆ ಹೈಲೈಟ್ ಮಾಡಿರೋದನ್ನು ಏನು ಅಂತ ಹೇಳಬೇಕು ನೀವು. ಡಿಫರೆನ್ಸ್ ಬಿಟ್ವೀನ್ ಬ್ಯಾಂಕರ್ಸ್ ಡಿಸ್ಕೌಂಟ್ ಆ್ಯಂಡ್ ಟ್ರೂ ಡಿಸ್ಕೌಂಟ್. ಡಿಫರೆನ್ಸ್ ಬಿಟ್ವೀನ್ ಬ್ಯಾಂಕರ್ಸ್ ಡಿಸ್ಕೌಂಟ್ ಆ್ಯಂಡ್ ಟ್ರೂ ಡಿಸ್ಕೌಂಟ್ ನ ಡಿಫರೆನ್ಸ್ ಅಂದ್ರೆ ಅರ್ಥ ಏನು ಅಂದ್ರೆ ಅರ್ಥ ಬ್ಯಾಂಕರ್ಸ್ ಗೇನ್ ಅಂದ್ಬಿಟ್ಟು ಅರ್ಥ ಸ್ಟೂಡೆಂಟ್ಸ್. ಹಾಗಾದರೆ ನಾವು ಇಷ್ಟರ ಬದಲಾಗಿ ಒಂದು ಪದನ ಸೇರಿಸ್ಕೊಬೋದು ನಾವು. ಏನಂತ? ಇಫ್ ದ ಬ್ಯಾಂಕರ್ಸ್ ಗೇನ್ ಆನ್. ಕ್ಲಿಯರ್ ಸ್ಟೂಡೆಂಟ್ಸ್? ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಬಿ ಡಿ ಆ್ಯಂಡ್ ಟಿ ಡಿ ಅನ್ನೋ ಬದಲಾಗಿ ಇಫ್ ದ ಬ್ಯಾಂಕರ್ಸ್ ಗೇನ್ ಆನ್ ಅ ಸಮ್ ಡ್ಯೂ ಯಾವುದೋ ಒಂದು ಸಮ್ ಅಂದರೆ ಅಮೌಂಟ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಇನ್ 4 months ಅಂತಂದರೆ ಎನ್ ಅಂದರೆ 4/12 ಅಂದರೆ 4/12 ಅಂದರೆ ಬರೋದು 0.33 ರೆಕರಿಂಗ್ ಇದೆ ಸ್ಟೂಡೆಂಟ್. ಎಲ್ಲಿ 0.33 ಇರುತ್ತೋ ಅಲ್ಲೆಲ್ಲನೂ ಕೂಡ ಕ್ಯಾಲ್ಕುಲೇಟರ್ ತುಂಬ 3ಗಳು ತುಂಬಿಡಿ ಸ್ಟೂಡೆಂಟ್ಸ್. ಆ್ಯಕ್ಯುರೇಟಾಗಿ ಬಂದ್ಬಿಡುತ್ತೆ. ಫ್ರ್ಯಾಕ್ಷನ್ ತಗೊಳ್ಳೋಂಥ ಅಗತ್ಯನೇ ಇರೋದು. 3% per annum. ಹಾಗಾದರೆ R ಈಕ್ವಲ್ಸ್ 3/100 ಈಸ್ ₹50. ಏನಿದು 50 ಅನ್ನೋದೇನದು? ಅಮೌಂಟ್ ಅಲ್ಲ ಸ್ಟೂಡೆಂಟ್ಸ್, ಆನ್ ಎ ಸಮ್ ಡ್ಯೂ, ಎಷ್ಟೋ ಅಮೌಂಟ್ ಮೇಲೆ. 50 ಅನ್ನೋದೇನಿದು ಬಿ ಜಿ ಆಗಿರುತ್ತೆ ಸ್ಟೂಡೆಂಟ್ಸ್. ಬಿ ಜಿ ಎಷ್ಟಂತೆ? 50 ಅಂತೆ. ಫೈಂಡ್ ದ ಅಮೌಂಟ್ ಆಫ್ ದ ಬಿಲ್. ಅಮೌಂಟ್ನ ಕ್ಯಾಲ್ಕುಲೇಟ್ ನಾವು ಮಾಡಬೇಕಾಗಿರೋದು. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಏನು ಕೊಟ್ಟಿದ್ದಾನೆ? ಬ್ಯಾಂಕರ್ಸ್ ಗೇನ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಹಾಗಾದರೆ ಬ್ಯಾಂಕರ್ಸ್ ಗೇನ್ಗೆ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. 2 ರೀತಿಯಲ್ಲಿ ಮಾಡ್ಬೋದು. ಈಸಿ ರೀತಿಯಲ್ಲಿ ಒಂದೇ ಫಾರ್ಮುಲಾದಲ್ಲಿ ಮುಗಿಸ್ಕೊಳ್ಳೋಣ. ಬ್ಯಾಂಕರ್ಸ್ ಗೇನ್ ಈಕ್ವಲ್ಸ್ AN² R² / 100 + NR. ಬಿ ಜಿ ಎಷ್ಟಂತೆ ಸ್ಟೂಡೆಂಟ್ಸ್? 50 ಅಂತ. ಎ ಅಂದರೆ ಎಷ್ಟು? ಅದನ್ನೇ ಕಂಡುಹಿಡಿಬೇಕಾಗಿರೋದು ನಾವು. N² ಎನ್ ಅಂದರೆ ಎಷ್ಟು? 0.33 ಆರ್ ಅಂದರೆ ಎಷ್ಟು? 3% ಅಂದರೆ 3² /100 ಆಫ್ 100 + 0.33 × 3. ಹಾಗಾದರೆ 50 ಸಿಂಪ್ಲಿಫೈ ಮಾಡ್ಕೊಬೇಕೀಗ. ಸಿಂಪ್ಲಿಫೈ ಮಾಡೋದು ಭಾಳ ಈಸಿ.
ಕಾನ್ಸಂಟ್ರೇಷನ್ ಇರಬೇಕು ಸ್ಟೂಡೆಂಟ್ಸ್. ಕಾನ್ಸಂಟ್ರೇಷನ್ ಇದ್ದರೆ ಮಾತ್ರ ಈಸಿ ಅನ್ಸೋದು. ಎ ಇಂಟು ಈಗ ಕ್ಯಾಲ್ಕುಲೇಟರ್ ತೊಗೊಂಡು ನಾನು ಮೊದಲೇ ಹೇಳಿದ್ದೀನಿ, ಎಲ್ಲಿ 3 ಅಂತ ಇದೆಯೋ ಅಲ್ಲೆಲ್ಲನೂ ಕೂಡ ಫುಲ್ಲು 3ಗಳು ಹಾಕ್ಬಿಡ್ಬೇಕು. 0.333333 ಇಂಟು 0.333333 ಈಕ್ವಲ್ಸ್ ಮಾಡಿದ್ರೆ ಬರೋದು 0.111111 ಬಂತು. ಎಷ್ಟು ಬಂತು ಸ್ಟೂಡೆಂಟ್ಸ್? 0.1111 ಬಂತು. ಹಾಗಾದರೆ 0.1111 ಇಂಟು 9 divided by 100 of 100 plus 0.3333 ಇಂಟು 3 ಮಾಡಿದ್ರೆ 0.33333333 ಇಂಟು 3 ಮಾಡಿದ್ರೆ ಅಂದರೆ ನಿಮ್ಗೆ ಗೊತ್ತಾಗೋಯ್ತು 1 ಬರುತ್ತೆ. 0.99999 ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಇಲ್ಲಿ ಇದನ್ನು 9ಇಂದ ಮಲ್ಟಿಪ್ಲೈ ಮಾಡಿದ್ರೆ 50 ಪ್ಲಸ್ 0.111111 ಇಂಟು 9 ಮಾಡಿದ್ರೆ ಬರುವಂಥದ್ದು ಪ್ಲಸ್ ಬರಲ್ಲ ಸ್ಟೂಡೆಂಟ್ಸ್. ಇಲ್ಲಿ 50 ಈಕ್ವಲ್ಸ್ 0.1111 ಇಂಟು 9 ಅಂತ ತಂದರೆ 0.99999999 ಎ ಡಿವೈಡ್ ಬೈ 100 ಪ್ಲಸ್ 1 ಅಂದರೆ ಎಷ್ಟು ಸ್ಟೂಡೆಂಟ್? 101. 101 ಇಂಟು 100 ಅಂದರೆ ಬರೋದು 101 ಅಂದರೆ ಬರೋದು 101 ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ದೇ ಆದರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಎ ಈಕ್ವಲ್ಸ್ 50 ಇಂಟು 101 ಡಿವೈಡೆಡ್ ಬೈ 0.999999. ಹಾಗಾದರೆ 10,100 ಇಂಟು 50 ಡಿವೈಡ್ ಬೈ 0.99. ಫುಲ್ ಕ್ಯಾಲ್ಕುಲೇಟರ್ ಫುಲ್ಲು 9ಗಳು ತುಂಬಬೇಕು, ಇಲ್ಲ 1 ತುಂಬಬೇಕಾಗಿರುತ್ತೆ. 1 ಅಂದ್ಬಿಟ್ಟು ಸ್ಟೂಡೆಂಟ್ಸ್. ಹಾಗಾದರೆ ಬರುವಂತಹದ್ದು 5,05,000. ಎ ಈಕ್ವಲ್ಸ್ ಫಾರ್ ಸ್ಟೂಡೆಂಟ್ಸ್ 5,05,000 ಬರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 5,05,000 ಬರುತ್ತೆ ಸ್ಟೂಡೆಂಟ್ಸ್. ಈ ರೀತಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ಇದು ನಾವು ಮಾಡಿದ್ದು 13ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಎಷ್ಟನೇ ಪ್ರಾಬ್ಲಮ್? 13ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಮಾಡಿದ್ದು. ಹಾಗಾದ್ರೆ ಹೀಗೋಣ 14ನೇ ಪ್ರಾಬ್ಲಮ್ಗೆ. ಏನಂತೆ ಸ್ಟೂಡೆಂಟ್ಸ್? ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಟ್ರೂ ಡಿಸ್ಕೌಂಟ್. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಟೂಡೆಂಟ್ಸ್, PTR ಡಿವೈಡ್ ಬೈ 100. PTR ಡಿವೈಡ್ ಬೈ 100 ಅನ್ನು ಒಂದೇ, ANR ಡಿವೈಡ್ ಬೈ 100 ಅನ್ನು ಒಂದೇ. ಅಂದರೆ BD ಅಂದರೂ ಒಂದೇ, ಸಿಂಪಲ್ ಇಂಟ್ರೆಸ್ಟ್ ಅಂದರೂ ಒಂದೇ. ಅದಕ್ಕೆ ಅವನು ಸಿಂಪಲ್ ಇಂಟ್ರೆಸ್ಟ್ ಅನ್ನೋ ಒಂದು ಪದ ಉಪಯೋಗಿಸಿದ್ದಾನೆ. ಅಲ್ಲಿ ನೀವು ಓದ್ಕೊಬೇಕಾಗಿರೋದು ಏನಂತ ಓದ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್? BD ಅಂತ ಓದ್ಕೊತೀರ. ಹಾಗಾದರೆ ದ ಡಿಫ್ರೆನ್ಸ್ ಬಿಟ್ವೀನ್ BD ಆ್ಯಂಡ್ TD ಅಂದರೆ ಏನಂತ ಹೇಳ್ಬೋದು ಸ್ಟೂಡೆಂಟ್ಸ್? ನಾವು BG ಅಂತ ಹೇಳ್ಬೋದು. ದ BG ಆನ್ ಎ ಸರ್ಟೈನ್ ಸಮ್ ಆಫ್ ಮನಿ ಡ್ಯೂ ಫಾರ್ 4 years ಹೆನ್ಸ್ ಅಟ್ 5% ಈಸ್ 20 rupees. ಹಾಗಾದರೆ ಎ ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ. ರೇಟ್ ಎಷ್ಟು ಅಂದರೆ 5%. ಎನ್ ಅಂದರೆ ಎಷ್ಟು ಅಂತಂದರೆ 4 years ಅಂತ ಸ್ಟೂಡೆಂಟ್. 4/12 ಹಾಕ್ಬಿಟ್ಟಿರ ನೀವು. 4 years ಅಂತ ಸ್ಟೂಡೆಂಟ್ಸ್. 4 ಅಂತಲೇ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನಾವು ಏನಂತ ತೊಗೊಬೇಕು? 4 ಅಂತಲೇ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಎ ಗೊತ್ತಿಲ್ಲ, ಎನ್ R ಇನ್ನೊಂದು ಗೊತ್ತಿದೆ ನಮಗೆ, BG ಎಷ್ಟಂತೆ ಸ್ಟೂಡೆಂಟ್ಸ್? 20. ಹಾಗಾದರೆ ಅಪ್ಲೈ ಮಾಡಿದ್ರೆ BG ಈಕ್ವಲ್ಸ್ AN² R² ಡಿವೈಡ್ ಬೈ 100 ಆಫ್ 100 ಪ್ಲಸ್ NR. BG ಎಷ್ಟಂತೆ? 20 rupees ಅಂತೆ. ಅಮೌಂಟ್ ಎಷ್ಟಂತೆ? ಅದೇ ಕಂಡುಹಿಡಿಬೇಕಾಗಿರೋದು. N² ಅಂದರೆ 4², R² ಅಂದರೆ 5² ಡಿವೈಡ್ ಬೈ 100 ಆಫ್ 100 ಪ್ಲಸ್ 4 into 5.
ಹಾಗಾದರೆ 20 ಈಕ್ವಲ್ಸ್ ಎ ಇಂಟು 4 ಸ್ಕ್ವೇರ್ ಅಂದರೆ 16, 5 ಸ್ಕ್ವೇರ್ ಅಂದರೆ 25 ಡಿವೈಡೆಡ್ ಬೈ 100 ಆಫ್ 100 ಪ್ಲಸ್ 4 5 20. ಹಾಗಾದರೆ 20 ಈಕ್ವಲ್ಸ್ 16 ಇಂಟು 25 ಅಂದರೆ ಬರೋದು 400 ಎ ಡಿವೈಡ್ ಬೈ 100 ಪ್ಲಸ್ 20 ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? 120. ಹಾಗಾದರೆ 120 ಇಂಟು 100 ಅಂದರೆ ಬರೋದು 12,000. ಹಾಗಾದರೆ ಎ ಈಕ್ವಲ್ಸ್ 20 ಇಂಟು 12,000 ಡಿವೈಡ್ ಬೈ 400 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಅಮೌಂಟ್ ಆಫ್ ದ ಬಿಲ್ ಎಷ್ಟಿರುತ್ತೆ ಅಂದರೆ 12,000 ಇಂಟು 20 ಡಿವೈಡ್ ಬೈ 400. ಹಾಗಾದರೆ ಬರೋದು 600 ಆಗಿರುತ್ತೆ ಸ್ಟೂಡೆಂಟ್ಸ್. ಏನು? ಅಮೌಂಟ್ ಆಫ್ ದ ಬಿಲ್ 600 ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 14ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಈಗ ಮಾಡುವ 15ನೇ ಪ್ರಾಬ್ಲಮ್ ಮಾಡುವ ಸ್ಟೂಡೆಂಟ್ಸ್. 15ನೇ ಪ್ರಾಬ್ಲಮ್ ಏನಂತ ಹೇಳುತ್ತೆ ಅಂತ ನೋಡೋಣ ಸ್ಟೂಡೆಂಟ್ಸ್. ಸೊ 15ನೇ ಪ್ರಾಬ್ಲಮ್, ದ ಡಿಫ್ರೆನ್ಸ್ ಬಿಟ್ವೀನ್ ಬಿ ಡಿ ಆ್ಯಂಡ್ ಟಿ ಡಿ ಅಂದ್ರೆ ಅರ್ಥ ಏನು? ಇಷ್ಟರ ಪದದ ಅರ್ಥ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಬಿ ಜಿ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಬಿ ಜಿ ಎಷ್ಟಂತೆ ಸ್ಟೂಡೆಂಟ್ಸ್? 27 ರೂಪೀಸ್ ಅಂತೆ. ಎಷ್ಟು ಪರ್ಸೆಂಟ್ ಅಂತೆ? ರೇಟ್ 6% ಅಂತೆ. ದ ಡಿಫ್ರೆನ್ಸ್ ಬಿಟ್ವೀನ್ ಬಿ ಡಿ ಆ್ಯಂಡ್ ಟಿ ಡಿ ಅಟ್ 6% per annum ಈಸ್. ಹಾಗಾದರೆ ಪ್ರಾಬ್ಲಮ್ ಅಲ್ಲೊಂದು ಇಲ್ಲಿ ಮಿಸ್ ಆಗಿದೆ. ಡ್ಯೂ ಆಫ್ಟರ್ 6 months. ಹಾಗಾದರೆ ಪ್ರಾಬ್ಲಮ್ ಏನು? ದ ಡಿಫ್ರೆನ್ಸ್ ಬಿಟ್ವೀನ್ ಬಿ ಡಿ ಆ್ಯಂಡ್ ಟಿ ಡಿ ಡ್ಯೂ ಆಫ್ಟರ್ 6 months ಅಟ್ 6% per annum. ಹಾಗಾದರೆ 6 months ಅಂತೆ. ಎನ್ ಈಕ್ವಲ್ಸ್ 6/12 ಅಂದರೆ ಬರೋದೆಷ್ಟು ಸ್ಟೂಡೆಂಟ್ಸ್? 0.5 ಅಂತೆ. ಹಾಗಾದರೆ ಏನು ಕಂಡುಹಿಡಿಬೇಕಂತೆ? ಅಮೌಂಟ್ ಆಫ್ ದ ಬಿಲ್ನ ನಾವು ಕಾಂಪ್ಯೂಟ್ ಮಾಡಬೇಕಂತೆ ಸ್ಟೂಡೆಂಟ್ಸ್. ಹಾಗಾದರೆ ಇದು ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಇದು ನಾನೇನು ಮಾಡ್ತೀನಿ? ಹೋಮ್ವರ್ಕ್ ಆಗಿ ಕೊಡ್ತೀನಿ. ಇದನ್ನು ನೀವೇ ಸಾಲ್ವ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದ್ರ ಜೊತೆಗೆ ಬಿ ಡಿನೂ ಕಂಡುಹಿಡಿಬೇಕಂತೆ, ಟಿ ಡಿ ಕಂಡುಹಿಡಿಬೇಕಂತೆ, ಫೇಸ್ ವ್ಯಾಲ್ಯೂ ಅಂದರೆ ಏನು ಕಂಡುಹಿಡಿಬೇಕಂತೆ ಸ್ಟೂಡೆಂಟ್ಸ್. ಹಾಗಾದರೆ ಈ ಪ್ರಾಬ್ಲಮ್ಗೆ 30,000 ಈ ಪ್ರಾಬ್ಲಮ್ಗೆ 30,900 ಅನ್ನೋದು ಎ ಅಂತ ಬರುತ್ತೆ ಸ್ಟೂಡೆಂಟ್. ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಡಿಸ್ಕಸ್ ಮಾಡಿದ್ದು 15ನೇ ಪ್ರಾಬ್ಲಮ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್ ಹೋಗೋಣ ಈಗ 16ನೇ ಪ್ರಾಬ್ಲಮ್ಗೆ. What is the rate of interest when the present worth is rupees 2240 due in 8 years? 8 years ಅಂದರೆ 8 ಅಂತಾನೆ ತಗೋಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈಸ್ rupees 1600. ಹಾಗಾದರೆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ನ ಕರೆಕ್ಟಾಗಿ ಓದ್ಕೊಳ್ಳಿ. ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್? ಆರ್ನ ಕಂಡುಹಿಡಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಆರ್ ಅಂದರೆ ಕ್ವಶನ್ ಮಾರ್ಕ್, 8 years ಅಂದರೆ ಎನ್ ಅಂದರೆ 8 ಆಗೋಯ್ತು ಸ್ಟೂಡೆಂಟ್ಸ್. ಹಾಗಾದರೆ ಪ್ರೆಸೆಂಟ್ ವರ್ತ್ಗಿಂತ ಅಮೌಂಟ್ ಜಾಸ್ತಿ ಇರುತ್ತೆ. ಹಾಗಾದರೆ ಎ ಈಕ್ವಲ್ಸ್ 2240 ಆಗಿರುತ್ತೆ ಸ್ಟೂಡೆಂಟ್ಸ್. ಪ್ರೆಸೆಂಟ್ ವರ್ತ್ ಎಷ್ಟಿದೆಯಂತೆ? 1600 ಇದೆಯಂತೆ ಸ್ಟೂಡೆಂಟ್ಸ್. ಹಾಗಾದರೆ ಅಪ್ಲೈ ಮಾಡುವ ಪ್ರೆಸೆಂಟ್ ವರ್ತ್ ಈಕ್ವಲ್ಸ್ ಪ್ರೆಸೆಂಟ್ ವರ್ತ್ ಏನಂತ ಹೇಳಿದ್ದೀನಿ? 100 ಪ್ಲಸ್ ಎನ್ ಆರ್ ಇಲ್ಲಿ ಹಾಕ್ಬಿಡಿ, ಇಲ್ಲಿ ಕೊಂಬು ಸಮೇತ ಇಲ್ಲೇನು ಹಾಕಿ? 100A ಹಾಕಿ ಸ್ಟೂಡೆಂಟ್ಸ್. ಹಾಗಾದರೆ ಪ್ರೆಸೆಂಟ್ ವ್ಯಾಲ್ಯೂ ನಮಗೆ ಗೊತ್ತು
1600 ಡಿವೈಡ್ ಇಂಟು ಈಕ್ವಲ್ಸ್ 100 ಎ ಅಂತಂದರೆ 2240 ಡಿವೈಡ್ ಬೈ 100 ಪ್ಲಸ್ ಎನ್ ಅಂತಂದರೆ 8 ಆರ್ ಅಂದರೆ ಅದೇ ಕಂಡುಹಿಡಿಬೇಕಾಗಿರೋದು. ಹಾಗಾದರೆ 1600 ಈಕ್ವಲ್ಸ್ 224000 ಡಿವೈಡ್ ಬೈ 100 ಪ್ಲಸ್ 8 ಆರ್. ಈಗೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಂದರೆ 1600 ಇಂಟು 100 ಪ್ಲಸ್ 8 ಆರ್ ಈಕ್ವಲ್ಸ್ 224000. 1600ರಿಂದ 100ನ ಗುಣಿಸಿದ್ರೆ 160000 ಪ್ಲಸ್ 1600 ಇಂಟು 8 ಅಂದರೆ ಬರೋದು 12800 ಆರ್ ಈಕ್ವಲ್ಸ್ 224000. 1,60,000ನ ಆ ಸೈಡ್ ಕಳಿಸ್ಬಿಡೋಣ. ಹಾಗಾದರೆ ಬರೋದು 12,800 ಆರ್ ಈಕ್ವಲ್ಸ್ 224000 ಮೈನಸ್ 1,60,000. ಹಾಗಾದರೆ ಆರ್ ಈಕ್ವಲ್ಸ್ ಅದರಿಂದ ಅದನ್ನು ಕಳೆದ್ರೆ ಬರೋದು 2,24,000 ಮೈನಸ್ 1,60,000 ಮಾಡಿದ್ರೆ ಬರೋದು 64,000 ಬರುತ್ತೆ ಸ್ಟೂಡೆಂಟ್ಸ್, ಡಿವೈಡ್ ಬೈ 12,800. ಸೊ ಡಿವೈಡ್ ಮಾಡಿದ್ದೆ ಆದರೆ ಡಿವೈಡ್ ಬೈ 12,800 ಮಾಡಿದ್ರೆ ಆರ್ ಈಕ್ವಲ್ಸ್ 5% ಬರುತ್ತೆ ಸ್ಟೂಡೆಂಟ್ಸ್. ಸಿಂಪ್ಲಿಫಿಕೇಶನ್ ಮಾಡೋದು ತಿಳ್ಕೊಂಡ್ರೆ ಅಂದರೆ ಅಪ್ಲೈ ಆಟೋಮೆಟಿಕ್ಕಾಗಿ ಮಾಡಿಬಿಡ್ತೀರ ಸ್ಟೂಡೆಂಟ್ಸ್. ಈಗ ನಾವು ಡಿಸ್ಕಸ್ ಮಾಡಿದ್ದು 16ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಈಗ ಹೋಗೋಣ 17ನೇ ಪ್ರಾಬ್ಲಮ್. 17ನೇ ಪ್ರಾಬ್ಲಮ್ ಏನಂತ ಹೇಳ್ತಿದೆ ಅಂತಂದರೆ 17ನೇ ಪ್ರಾಬ್ಲಮ್ ಏನಂತ ಹೇಳ್ತಿದೆ ಅಂದರೆ ಫೈಂಡ್ ಟ್ರೂ ಡಿಸ್ಕೌಂಟ್ ಆನ್ ₹15,000 ಡ್ಯೂ ಫಾರ್ 3 months ಹೆನ್ಸ್ ಅಟ್ 5% per annum. ಸೆಕ್ಷನ್ ಹೇಗೆ ಕೇಳುವಂಥದ್ದು. ಹಾಗಾದರೆ ಏನೇನು ಕೊಟ್ಟಿದ್ದಾನೆ? ಅಮೌಂಟ್ ಕೊಟ್ಟಿದ್ದಾನೆ 15,000, ರೇಟ್ ಕೊಟ್ಟಿದ್ದಾನೆ 5%, ಆಮೇಲೆ ಎನ್ ಕೊಟ್ಟಿದ್ದಾನೆ 3 months. 3 months ಅನ್ನರ್ಥ ಏನು? 3/12. 3/12 ಅನ್ನರ್ಥ ಏನು? 0.25. ಟಿ ಡಿ ಈಕ್ವಲ್ಸ್ ವಾಟ್ ಸ್ಟೂಡೆಂಟ್ಸ್? ಟಿ ಡಿ ಈಕ್ವಲ್ಸ್ ತೇಡ ಇದು ANR ಡಿವೈಡ್ ಬೈ 100 ಪ್ಲಸ್ NR. ಇದಕ್ಕೆ ಈ ಡೇಟಾನ ಅಪ್ಲೈ ಮಾಡಬೇಕಾಗಿರುತ್ತೆ, ಅವಾಗ ಟಿ ಡಿ ಬರುತ್ತೆ. ಇದನ್ನು ಕೂಡ ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಇದು 17ನೇ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. ಆದರೆ ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡುವ 18ನೇ ಪ್ರಾಬ್ಲಮ್. 18ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದೆ ಅಂದರೆ ವಾಟ್ ಈಸ್ ದ ಸಮ್ ಡ್ಯೂ. ಸಮ್ ಏನು ಅಂತ ಕೇಳ್ತಾ ಇದೆ. ಸಮ್ ಏನು ಅಂತಂದರೆ ಎ ಈಕ್ವಲ್ಸ್ ಕ್ವಶನ್ ಮಾರ್ಕ್ ಫಾರ್ 8 years. ಫಾರ್ 8 years ಅಂದರೆ ಎನ್ ಅಂದರೆ 8. ಹೆನ್ಸ್ ವೆನ್ ಇಟ್ಸ್ ಪ್ರೆಸೆಂಟ್ ವರ್ತ್ ಈಸ್ ₹1,600. ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ 1,600. ರೇಟ್ ಎಷ್ಟಂತೆ? 5% per annum ಅಂತ. ಹಾಗಾದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ತೇಡ ಮೊದಲಾಕೊಂಬಿಡೋಣ 100 ಪ್ಲಸ್ NR. ಇಲ್ಲ ಕಾಣ 100A. ಹಾಗಾದರೆ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿರೋದು? ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಿರೋದು 1,600 ಈಕ್ವಲ್ಸ್ 100A. ಏನೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು 100 ಪ್ಲಸ್ NR. ಎನ್ ಅಂದರೆ 8, ರೇಟ್ ಅಂತಂದರೆ 5. 1,600 ಈಕ್ವಲ್ಸ್ 100A ಡಿವೈಡ್ ಬೈ 8 into 5 40. 40 plus 100 140. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡುವ. ಸೊ ಎ ಈಕ್ವಲ್ಸ್ 140 into 1,600 divided by 100.
ಹಾಗಾದರೆ 140 ಇಂಟು 1600 ಡಿವೈಡ್ ಬೈ 100. ಹಾಗಾದರೆ ಅಮೌಂಟ್ ಆಫ್ ದ ಬಿಲ್ ಈಸ್ ₹2240. ಅಮೌಂಟ್ ಆಫ್ ಅ ಬಿಲ್ ಈಕ್ವಲ್ಸ್ 2240 ಆಗಿರುತ್ತೆ ಸ್ಟೂಡೆಂಟ್ಸ್. ಅಮೌಂಟ್ ಆಫ್ ಎ ಬಿಲ್ 2240 ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ನಾವು ಮಾಡಿರುವಂತಹದ್ದು 18ನೇ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್ 19ನೇ ಪ್ರಾಬ್ಲಮ್ ಹೋಗೋಣ. ಈಗ ನಾವು ಮಾಡಿದ್ದು 18ನೇ ಪ್ರಾಬ್ಲಮ್. ಈಗ ಹೋಗೋಣ 19ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಏನಂತೆ 19ನೇ ಪ್ರಾಬ್ಲಮ್? ದ ಟ್ರೂ ಡಿಸ್ಕೌಂಟ್ ಆನ್ ಎ ಬಿಲ್ ಆನ್ 3750. ಹಾಗಾದರೆ ಬಿಲ್ ಅಮೌಂಟ್ ಎಷ್ಟಂತೆ ಸ್ಟೂಡೆಂಟ್ಸ್? 3750 ಅಂತ. ಅಟ್ 8%. ಹಾಗಾದರೆ ರೇಟ್ ಎಷ್ಟಂತೆ ಸ್ಟೂಡೆಂಟ್ಸ್? 8% ಅಂತೆ. ಬಿ ₹189.87 ಅಂದರೆ ಏನದು? ಟ್ರೂ ಡಿಸ್ಕೌಂಟ್ ಅಂತೆ ಸ್ಟೂಡೆಂಟ್ಸ್. ಟಿ ಡಿ ಎಷ್ಟಂತೆ? 189.87 ಆಗಿರೋದಂತೆ ಸ್ಟೂಡೆಂಟ್ಸ್. ವಾಟ್ ಈಸ್ ದ ಸಮ್ ಡ್ಯೂ? ವಾಟ್ ಈಸ್ ದ ಸಮ್ ಡ್ಯೂ ಅಂತಂದು ವಾಟ್ ಈಸ್ ದ ಸಮ್ ಡ್ಯೂ ಅಲ್ಲ, ವೆನ್ ಈಸ್ ದ ಸಮ್ ಡ್ಯೂ. ವೆನ್ ಈಸ್ ದ ಸಮ್ ಡ್ಯೂ ಅಂತಂದರೆ ಎನ್ ಅನ್ನೋದನ್ನು ಕಂಡುಹಿಡಿಬೇಕಾಗಿರುತ್ತಂತೆ ಸ್ಟೂಡೆಂಟ್ಸ್. ಹಾಗಾದರೆ ಟಿ ಡಿ ಕೊಟ್ಟಿದ್ದಾನೆ, ಟಿ ಡಿ ಫಾರ್ಮುಲಾ ಹಾಕೋಣ. ಇದೊಂಥರ ತೇಡ, ಸೊ ಅದಕ್ಕೋಸ್ಕರ ಇಲ್ಲೇನಾಗಿರುತ್ತೆ? 100 ಪ್ಲಸ್ ಎನ್ ಆರ್ ಆಗಿರುತ್ತೆ, ANR. ಹಾಗಾದರೆ ಅಪ್ಲೈ ಮಾಡಿದ್ದೆ ಆದರೆ ಟಿ ಡಿ ಎಷ್ಟಂತೆ? 189.87 ಈಕ್ವಲ್ಸ್ ಎ ಅಂದರೆ ಎಷ್ಟಂತೆ? 3750 ಇಂಟು ಎನ್ ಅಂದರೆ ಅದನ್ನೇ ಕಂಡುಹಿಡಿಬೇಕಾಗಿರೋದು ಇಂಟು ರೇಟ್ ಎಷ್ಟಂತೆ? 8% ಅಂತೆ, ಡಿವೈಡ್ ಬೈ 100 ಪ್ಲಸ್ ಎನ್ ಇಂಟು 8. ಸಿಂಪ್ಲಿಫೈ ಮಾಡುವ ಸ್ಟೂಡೆಂಟ್ಸ್. 189.87 ಈಕ್ವಲ್ಸ್ 3750 ಇಂಟು 8 ಅಂದರೆ ಬರೋದು 30,000 ಎನ್ ಡಿವೈಡ್ ಬೈ 100 ಪ್ಲಸ್ 8 ಎನ್. ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. 30,000 ಎನ್ ಈಕ್ವಲ್ಸ್ 189.87 ಇಂಟು 100 ಪ್ಲಸ್ 8 ಎನ್. ಹಾಗಾದರೆ 30,000 ಎನ್ ಈಕ್ವಲ್ಸ್ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಬರೋದು 18987 ಪ್ಲಸ್ 189.87 ಇಂಟು 8 ಅಂದರೆ ಬರೋದು 1518.96 ಎನ್ ಆಗಿರುತ್ತೆ. ಇದನ್ನು ಈ ಸೈಡ್ ಕಳಿಸ್ಬಿಡೋಣ. 30,000 ಎನ್ ಮೈನಸ್ 1518.96 ಎನ್ ಈಕ್ವಲ್ಸ್ 18987 ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ಇವಾಗ 30,000ದಲ್ಲಿ ಅದನ್ನು ಕಳಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಮೈನಸ್ 30,000 ಹಾಗಾದರೆ ಬರೋದು 28481.04 ಎನ್ ಈಕ್ವಲ್ಸ್ 18987. ಎನ್ ಈಕ್ವಲ್ಸ್ 18987 divided by 28481.04. So 18987 divided by 28481.04 ಮಾಡಿದ್ರೆ ಬರೋದು n equals 0.66665. ಏನು ಸ್ಟೂಡೆಂಟ್ಸ್ ಇದು? ಇಯರ್ಸ್. ಇಯರ್ನಲ್ಲಿದೆ. ಎನ್ ಅನ್ನೋದು ಏನರಲ್ಲಿರುತ್ತೆ? ಇಯರ್ನಲ್ಲಿರುತ್ತೆ.
ಈಗ ಡೇಸ್ ಕನ್ವರ್ಟ್ ಮಾಡಬೇಕು ಅಂದರೆ 0.666654 ಇಂಟು 365 ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಡೇಸಿಗೆ ಬರುತ್ತೆ. ಹಾಗಾದರೆ n ಈಕ್ವಲ್ಸ್ ಇಂಟು ಕ್ಯಾಲ್ಕುಲೇಟರ್ ಏನು ಬಂದಿರುತ್ತೋ ಅದನ್ನು ಹಾಗೆಯೇ ಇಂಟು 365 ಮಾಡಿದ್ರೆ 243.328 ಡೇಸ್ ಬರುತ್ತೆ ಸ್ಟೂಡೆಂಟ್ಸ್. ಇದನ್ನೇ ಅಕಸ್ಮಾತ್ ನಾವು 365 ಮಾಡ್ದಿರ 12 ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಮಂತ್ ಕನ್ವರ್ಟ್ ಮಾಡ್ಬೋದು. n ಈಕ್ವಲ್ಸ್ ಇಂಟು 12 ನಾವು ಮಾಡಿದ್ರೆ ಬರೋದು 8 ಮಂತ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಏನು ಬರುತ್ತೆ? 7.9999 ಬರುತ್ತೆ. ಸೊ n ಈಕ್ವಲ್ಸ್ 8 ಮಂತ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಸೊ ನಾವೀಗ ಮಾಡಿದ್ದು ಎಷ್ಟನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್? 19ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಅನಿಸುತ್ತೆ ಸ್ಟೂಡೆಂಟ್ಸ್. ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್.